ಸ್ಟೂಡೆಂಟ್ಸ್, ಇವತ್ತು ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನ್ ಸ್ಟಾರ್ಟ್ ಮಾಡುವ. ಸೊ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನ್ನಲ್ಲಿ ಹಿಂದೆ ಕಲ್ತಿರುವಂಥ ಮ್ಯಾಗ್ನೆಟಿಕ್ ಪ್ರಾಪರ್ಟೀಸ್ ಇರ್ಬೋದು ಅಥವಾ ಕರೆಂಟ್ ಎಲೆಕ್ಟ್ರಿಸಿಟಿಯಲ್ಲಿ ಕಲ್ತಿರುವಂಥ ಪ್ರಾಪರ್ಟೀಸ್ಗಳ ಬೇಸಿಕ್ ನಾಲೆಜ್ ಮೇಲೆ ನಾವು ಒಂದು ಈ ಪಾರ್ಟನ್ನು ಡಿಸ್ಕಸ್ ಮಾಡೋಣ. ಓಕೆ, ಸೊ ಈಗ ಜಸ್ಟ್ ಒಂದು ಇಂಟ್ರಡಕ್ಷನ್ ಆಗಿ ಏನು ಈ ಒಂದು ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನ್ ಯೂನಿಟ್ ಹೇಗೆ ಬಂತು ಅನ್ನುವಂಥದ್ದು ನಾವು ಡಿಸ್ಕಸ್ ಮಾಡೋದು. ಮೊದಲನೇದಾಗಿ ಈ ಓರ್ಸ್ಟೆಡ್ನ ಎಕ್ಸ್ಪೆರಿಮೆಂಟ್ಸನ್ನು ನೀವು ಹಿಂದಿನ ಕ್ಲಾಸ್ಗಳಲ್ಲಿ ಸ್ಟಡಿ ಮಾಡಿದ್ರಿ. ಅದೇ ಯೂನಿಟಲ್ಲಿ ಆಂಪಿಯರ್ ಎಕ್ಸ್ಪ್ರೆಷನ್ಸು, ಸೊ ಇವೆಲ್ಲ ಏನು ಕೇಳಿದರೆ ಒಂದು ಕರೆಂಟ್ ಕ್ಯಾರಿಂಗ್ ಕಂಡಕ್ಟರ್ ಪ್ರೊಡ್ಯೂಸಸ್ ಮ್ಯಾಗ್ನೆಟಿಕ್ ಫೀಲ್ಡ್ ಅನ್ನುವಂಥದ್ದು. ಈ ಕರೆಂಟ್ ಕ್ಯಾರಿಂಗ್ ಕಂಡಕ್ಟರ್ ಅಂದರೆ ಏನು? ಸಿಂಪಲ್ ಆಗಿ ಹೇಳೋದಾದರೆ ಒಂದು ವಾಯರ್ ಇದೆ. ಸೊ ವಾಯರ್ಗೆ ನೀವು ಬ್ಯಾಟ್ರಿಯನ್ನು ಕನೆಕ್ಟ್ ಮಾಡಿದ್ರಿ, ಸ್ಮಾಲ್ ವೋಲ್ಟೇಜ್, ಅದು ಆ ವೈರ್ನ ಸುತ್ತಲೂ ಒಂದು ಮ್ಯಾಗ್ನೆಟಿಕ್ ಫೀಲ್ಡನ್ನು ಕ್ರಿಯೇಟ್ ಮಾಡುತ್ತೆ. ಯಾವಾಗ ಕರೆಂಟ್ ಫ್ಲೋ ಆಯಿತು, ಸರ್ಕ್ಯೂಟ್ ಕಂಪ್ಲೀಟ್ ಆಯಿತು, ಕ್ಲೋಸ್ಡ್ ಸರ್ಕ್ಯೂಟ್ ಅಂತೀವಲ್ಲ, ಸೊ ಆವಾಗ ಅದರ ಸುತ್ತಲೂ, ಆ ವೈರ್ನ ಸುತ್ತಲೂ ಒಂದು ಮ್ಯಾಗ್ನೆಟಿಕ್ ಫೀಲ್ಡ್ ಕ್ರಿಯೇಟ್ ಆಗುತ್ತೆ ಅನ್ನುವಂಥದ್ದು. ಈ ಮ್ಯಾಗ್ನೆಟಿಕ್ ಫೀಲ್ಡನ್ನು ಕ್ರಿಯೇಟ್ ಆಗಿರೋದನ್ನು ನೋಡೋದು ಹೇಗೆ? ಒಂದು ಸಿಂಪಲ್ ಎಕ್ಸ್ಪೆರಿಮೆಂಟಲ್ಲಿ ನೀವು ಅದನ್ನು ನೋಡ್ಬೋದು. ಒಂದು ಈ ಮ್ಯಾಗ್ನೆಟಿಕ್ ನೀಡ್ಲ್ ಅಂತೀವಲ್ಲ ನಾವು, ಕಂಪಾಸ್, ಸೊ ಅದನ್ನು ಇಟ್ಕೊಳ್ಳೋದು, ಅದರ ಮೇಲೆ ಒಂದು ವೈರನ್ನು ಇಟ್ಕೊಳ್ಳೋದು, ಒಂದು ಲಾಂಗ್ ವೈರ್ ತಗೊಂಡ್ರೆ ಬೆಟರ್. ಆ ವೈರ್ನ ತುದಿಗೆ ಒಂದು ಬ್ಯಾಟ್ರಿ ಸೆಲ್ಲನ್ನು ಕನೆಕ್ಟ್ ಮಾಡಿದ್ರೆ, ಸೊ ಕಂಪಾಸಲ್ಲಿ ಈ ಮ್ಯಾಗ್ನೆಟಿಕ್ ನೀಡ್ಲ್ ಇದೆಯಲ್ಲ, ಸೊ ಅದರ ಡಿಫ್ಲೆಕ್ಷನನ್ನು ನೋಡ್ಬೋದು ನೀವು. ಸೊ ಆ ಡಿಫ್ಲೆಕ್ಷನ್ ಏನು ಇಂಡಿಕೇಟ್ ಮಾಡುತ್ತೆ? ಯಾವಾಗ ನೀಡ್ಲು ಒಂದು ಡಿಫ್ಲೆಕ್ಷನ್ ತೋರ್ಸೋಕ್ಕೆ ಸಾಧ್ಯ? ಸೊ ಇನ್ ಪ್ರೆಸೆನ್ಸ್ ಆಫ್ ಅದರ್ ಮ್ಯಾಗ್ನೆಟಿಕ್ ಫೀಲ್ಡ್, ಬೇರೆ ಯಾವುದೋ ಒಂದು ಮ್ಯಾಗ್ನೆಟಿಕ್ ಫೀಲ್ಡ್ ಅದರ ಸಮೀಪ ಬಂದಾಗ ಅದರಲ್ಲಿ ನಾವು ಡಿಫ್ಲೆಕ್ಷನನ್ನು ನೋಡ್ಬೋದು. ಇಲ್ಲದೇ ಇದ್ರೆ ಏನಾಗಿರುತ್ತೆ? ಯೂಶ್ವಲಿ ನಾರ್ತ್ ಸೌತಲ್ಲಿ ಇರುತ್ತೆ, ಜಿಯೋಗ್ರಫಿಕ್ ನಾರ್ತ್ ಸೌತಲ್ಲಿ, ಅದು ರೆಸ್ಟಲ್ಲಿರುತ್ತೆ. ಸೊ ಆ ಎಕ್ಸ್ಪೆರಿಮೆಂಟನ್ನು ಓರ್ಸ್ಟೆಡ್ ಮಾಡಿದಾಗ ಏನು ಒಂದು ಕನ್ಕ್ಲೂಷನಿಗೆ ಬಂದರು ಅಂದರೆ, ಸೊ ಕರೆಂಟ್ ಕ್ಯಾರಿಂಗ್ ಕಂಡಕ್ಟರ್ ಅಂದರೆ ಒಂದು ಕಂಡಕ್ಟರ್, ಒಂದು ವೈರ್ ಇದೆ, ಸೊ ಅದರಲ್ಲಿ ಕರೆಂಟ್ ಫ್ಲೋ ಆಗ್ತಾ ಇದೆ ಅಂದರೆ ಅಲ್ಲಿ ಮ್ಯಾಗ್ನೆಟಿಕ್ ಫೀಲ್ಡ್ ಪ್ರೊಡ್ಯೂಸ್ ಆಗುತ್ತೆ ಅನ್ನುವಂಥದ್ದು. ಸೊ ಅದಕ್ಕೆ ರಿಲೇಟೆಡ್ ತುಂಬ ನೀವು ಆ ಒಂದು ಯೂನಿಟಲ್ಲಿ ಕಲ್ತಿದ್ದೀರಿ. ಅಲ್ಲೇನಾಯಿತು ಕೇಳಿದರೆ, ಒಂದು ಇಲೆಕ್ಟ್ರಿಸಿಟಿ ಅನ್ನೋದೇನು ಕರೆಂಟ್ ಕ್ಯಾರಿಂಗ್ ಕಂಡಕ್ಟರ್, ಅದೇನು ಮಾಡ್ತಾ ಇದೆ ಅಂದರೆ ಒಂದು ಮ್ಯಾಗ್ನೆಟಿಕ್ ಫೀಲ್ಡನ್ನು ಕ್ರಿಯೇಟ್ ಮಾಡ್ತಾ ಇದೆ. ಅಂದರೆ ಎಲೆಕ್ಟ್ರಿಸಿಟಿ ಆ್ಯಂಡ್ ಮ್ಯಾಗ್ನೆಟಿಸಮ್ ಆರ್ ಇಂಟರ್ ರಿಲೇಟೆಡ್ ಅನ್ನುವಂಥದ್ದು. ಸೊ ಇಂಟರ್ ರಿಲೇಟೆಡ್ ಅಂತ ಗೊತ್ತಾಯಿತು. ನೆಕ್ಸ್ಟ್ ಏನಾಯಿತು ಕೇಳಿದರೆ, ಈ ಮೈಕಲ್ ಪ್ಯಾರಡೆ ಮತ್ತು ಜೋಸೆಫ್ ಹೆನ್ರಿ ಅನ್ನೋರು, ಅವ್ರ ತಲೆಯಲ್ಲಿ ಏನು ವಿಚಾರ ಬಂತು ಕೇಳಿದರೆ, ಯಾವಾಗ ಕರೆಂಟ್ ಕ್ಯಾರಿಂಗ್ ಕಂಡಕ್ಟರ್ ಮ್ಯಾಗ್ನೆಟಿಕ್ ಫೀಲ್ಡನ್ನು ಪ್ರೊಡ್ಯೂಸ್ ಮಾಡುತ್ತೋ, ಸೊ ಇದರ ಇನ್ವರ್ಸ್ ಅಂದರೆ ಮ್ಯಾಗ್ನೆಟಿಕ್ ಫೀಲ್ಡು ಕರೆಂಟನ್ನು ಪ್ರೊಡ್ಯೂಸ್ ಮಾಡ್ಬೋದಾ ಅನ್ನುವಂಥ ಒಂದು ಕ್ವಶನ್ ಅರೈಸ್ ಆಯಿತು. ಸೊ ಅದಕ್ಕೆ ತುಂಬ ಎಕ್ಸ್ಪೆರಿಮೆಂಟ್ಗಳನ್ನು ಮಾಡಿದ್ರು ಅವರು. ಆ ಎಕ್ಸ್ಪೆರಿಮೆಂಟ್ಗಳನ್ನು ಮಾಡಿ ಫೈನಲಿ ಏನಾಯಿತು ಕೇಳಿದರೆ, ಈ ಒಂದು ಮ್ಯಾಗ್ನೆಟಿಕ್ ಫೀಲ್ಡ್ ಕೂಡ ಕರೆಂಟನ್ನು ಇಂಡ್ಯೂಸ್ ಮಾಡುತ್ತೆ, ಆದರೆ ಅದಕ್ಕೊಂದಿಷ್ಟು ಕಂಡೀಷನ್ಸ್ ಇದೆ, ಏನು ಅಂತ ನೋಡೋಣ ಆಮೇಲೆ. ಬಟ್ ಇಲ್ಲಿ ನೋಡಿ, ಸಬ್ಜೆಕ್ಟೆಡ್ ಟು ಚೇಂಜಿಂಗ್ ಮ್ಯಾಗ್ನೆಟಿಕ್ ಫೀಲ್ಡ್ಸ್. ಸೊ ಮ್ಯಾಗ್ನೆಟಿಕ್ ಫೀಲ್ಡ್ ಏನಾಗಿರಬೇಕು? ಚೇಂಜಿಂಗ್ ಮ್ಯಾಗ್ನೆಟಿಕ್ ಫೀಲ್ಡ್ ಆಗಿರಬೇಕು, ಕಾನ್ಸ್ಟೆಂಟ್ ಅಲ್ಲ. ಚೇಂಜಿಂಗ್ ಮ್ಯಾಗ್ನೆಟಿಕ್ ಫೀಲ್ಡ್ ಏನು ಮಾಡುತ್ತೆ? ಸೊ ಒಂದು ಸರ್ಕ್ಯೂಟ್ ಅಂದಾಗ ಏನು, ಇಲ್ಲಿ ಒಂದು ಕ್ಲೋಸ್ಡ್ ಕಾಯಿಲ್ ಅಂದರೆ ನಾನು ಈಗಾಗಲೇ ಹೇಳಿದಾಗ ಒಂದು ಕಂಡಕ್ಟರು, ಸೊ ಅದರ 2 ಎಂಡ್ಸನ್ನು ನೀವು ಕನೆಕ್ಟ್ ಮಾಡಿದರೆ, ಅಥವಾ ಒಂದು ಎಮೀಟರ್ ಕನೆಕ್ಟ್ ಮಾಡಿದರೆ, ಅಥವಾ ತುಂಬ ಸೆನ್ಸಿಟಿವ್ ಇರುವಂಥ ಗ್ಯಾಲನೋಮೀಟರ್ ಕನೆಕ್ಟ್ ಮಾಡಿದಾಗ ಕ್ಲೋಸ್ಡ್ ಸರ್ಕ್ಯೂಟ್ ಅಂತ ಕರಿತೀವಿ ನಾವು. ಸೊ ಆ ಸರ್ಕ್ಯೂಟಲ್ಲಿ ಏನಾಗುತ್ತೆ ಕೇಳಿದರೆ, ಒಂದು EMF ಇಂಡ್ಯೂಸ್ ಆಗುತ್ತೆ, ಅದು ಕ್ಲೋಸ್ಡ್ ಆಗಿರೋದ್ರಿಂದ ಅದರಲ್ಲಿ ಕರೆಂಟ್ ಫ್ಲೋ ಆಗುತ್ತೆ ಅನ್ನುವಂಥದ್ದು, ಯಾವಾಗ ಚೇಂಜಿಂಗ್ ಮ್ಯಾಗ್ನೆಟಿಕ್ ಫೀಲ್ಡ್ ಇದ್ದಾಗ. ಸೊ ಹಾಗಾಗಿ ಏನಾಯಿತು ಅಂದರೆ, ಇಲ್ಲಿ ಮ್ಯಾಗ್ನೆಟಿಕ್ ಫೀಲ್ಡ್ಗೆ ಚೇಂಜ್ ಆಗ್ತಾ ಇದೆ, ಲಿಂಕ್ಡ್ ವಿತ್ ದ ಕಾಯಿಲ್. ಸೊ ಆ ಕಾಯಿಲಲ್ಲಿ EMF ಇಂಡ್ಯೂಸ್ ಆಗುತ್ತೆ. ಈ ವರ್ಡ್ ಇಂಡ್ಯೂಸ್ ಅನ್ನೋದು ಯಾಕೆ ಅಂದರೆ, ದರ್ ಇಸ್ ನೋ ಡೈರೆಕ್ಟ್ ಆರ್ ಫಿಸಿಕಲ್ ಕನೆಕ್ಷನ್ ಬಿಟ್ವೀನ್ ದ ಕಾಯಿಲ್ ಆ್ಯಂಡ್ ದ ಮ್ಯಾಗ್ನೆಟ್. ನೋಡಿ, ಕಾಯಿಲಿಗೂ ಮ್ಯಾಗ್ನೆಟ್ಗೂ ನಾವು ಯಾವುದೇ ರೀತಿಯ ಒಂದು ಫಿಸಿಕಲ್ ಕನೆಕ್ಷನನ್ನು ಕೊಟ್ಟಿರೋದಿಲ್ಲ. ಸೊ ಕಾಯಿಲ್ ಇಟ್ ಸೆಲ್ಫ್ ಇಸ್ ದರ್ ಆ್ಯಂಡ್ ಮ್ಯಾಗ್ನೆಟ್ ಈಸ್ ಸಮ್ವೇರ್, ಆ್ಯಂಡ್ ವೆನ್ ಯು ಬ್ರಿಂಗ್ ದ ಮ್ಯಾಗ್ನೆಟ್ ಟು ಕ್ಲೋಸ್ ಟು ದ ಕಾಯಿಲ್, ಸೊ ಎಟ್ ಎ ಮೂಮೆಂಟ್ ದರ್ ಈಸ್ ಎ ಕರೆಂಟ್ ಇನ್ ದ ಕಾಯಿಲ್. ಸೊ ಹಾಗಾಗಿ ಈ ಮ್ಯಾಗ್ನೆಟಿಕ್ ಫೀಲ್ಡು ಕಾಯಿಲಲ್ಲಿ ಕರೆಂಟ್ ಫ್ಲೋ ಆಗೋ ಹಾಗೆ ಮಾಡಿರೋದ್ರಿಂದ ಇದನ್ನು ಇಂಡ್ಯೂಸ್ಡ್ ಅಂತ ಕರೀತಾರೆ. ಸೊ ಈ ಒಂದು ಫಿನಾಮಿನಾಗೆ ನಾವು ಇಂಡಕ್ಷನ್ ಅಂತ ಕರಿತೀವಿ, ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನ್ ಅಂತ ಹೇಳ್ತೀವಿ. ಹಾಗಾಗಿ ಏನಾಯಿತು ಕೇಳಿದರೆ, electric current is generated by varying magnetic fields
ಈಸ್ ಕಾಲ್ಡ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನ್ ಅನ್ನುವಂಥದ್ದು. ಈ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನ್ ಅನ್ನೋದು ಏನು, ಒಂದು ಎಲೆಕ್ಟ್ರಿಕ್ ಕರೆಂಟು ಜನ್ರೇಟ್ ಆಗಬೇಕು ಎಲ್ಲಿ, ಕಾಯಿಲಲ್ಲಿ. ಬಟ್ ಏನು, ಯಾರು ರೀಸನ್ ಅದಕ್ಕೆ, ವೇರಿಂಗ್ ಮ್ಯಾಗ್ನೆಟಿಕ್ ಫೀಲ್ಡ್ಸ್, ಕಾನ್ಸ್ಟೆಂಟ್ ಅಲ್ಲ. ಸೊ ಬದಲಾಗ್ತಾ ಇರುವಂಥ ಮ್ಯಾಗ್ನೆಟಿಕ್ ಫೀಲ್ಡ್ ಇದ್ದಾಗ ಆ ಕಾಯಿಲಲ್ಲಿ ಒಂದು ಕರೆಂಟು ಏನು ಪ್ರೊಡ್ಯೂಸ್ ಆಗುತ್ತೆ. ಸೊ ಅದನ್ನು ನಾವು ಇಂಡ್ಯೂಸ್ಡ್ ಕರೆಂಟ್ ಅಂತ ಕರಿತೀವಿ. ಸೊ ಆ ಒಂದು ಫಿನಾಮಿನಾಗೆ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನ್ ಅಂತ ಕರೀತಾರೆ. ನೆಕ್ಸ್ಟು ಈ ಒಂದು ಎಕ್ಸ್ಪೆರಿಮೆಂಟ್ಗಳನ್ನು ಈ ಫ್ಯಾರಡೆ ಮತ್ತು ಹೆನ್ರಿ ಮಾಡಿದಾಗ ಒಂದು ಬಿಗ್ ಕ್ವಶನ್ ಏನು ಕೇಳಿದ್ರೆ, ವಾಟ್ ಈಸ್ ದ ಯೂಸ್ ಆಫ್ ಇಟ್, ಇದರಿಂದ ಏನು ಪ್ರಯೋಜನ ಇದೆ ಅಂತೇಳಿ. ಯಾಕೆಂದರೆ ಏನೋ ನೀವು ಡೆಮಾನ್ಸ್ಟ್ರೇಟ್ ಮಾಡಿದ್ರಿ, ಚೇಂಜಿಂಗ್ ಮ್ಯಾಗ್ನೆಟಿಕ್ ಫೀಲ್ಡು ಒಂದು ಕ್ಲೋಸ್ಡ್ ಸರ್ಕ್ಯೂಟಲ್ಲಿ ಕರೆಂಟನ್ನು ಇಂಡ್ಯೂಸ್ ಮಾಡುತ್ತೆ, ವಾಟ್ ಈಸ್ ದ ಯೂಸ್ ಅಂತ ಕೇಳ್ತಾರೆ. ಸೊ ಅದಕ್ಕೆ ಅಷ್ಟೇ ಬ್ಯೂಟಿಫುಲ್ ಆಗಿ ಫ್ಯಾರಡೆ ಆನ್ಸರ್ ಮಾಡ್ತಾರೆ. ಏನು ಕೇಳಿದರೆ, ವಾಟ್ ಈಸ್ ದ ಯೂಸ್ ಆಫ್ ಅರ್ಲಿ ಬಾರ್ನ್ ಬೇಬಿ ಅಂತೇಳಿ. ಸೊ ಅಂದರೆ ಮುಂದೆ ಗೊತ್ತಾಗುತ್ತೆ ನಿಮಗೆ ಅನ್ನುವಂಥ ಅರ್ಥದಲ್ಲಿ ಅವರು ಅವತ್ತು ಹೇಳಿದ್ದು. ಸೊ ಬಟ್ ಇವತ್ತೇನಾಗಿದೆ ಅಂದರೆ, ನಾವು ಇಡೀ ಒಂದು ವರ್ಲ್ಡಲ್ಲಿ ನಾವು ಒಂದು ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನನ್ನು ಯೂಸ್ ಮಾಡ್ಕೊಂಡಿದ್ದೀವಿ. ಸಪೋಸ್ ಈ ಐಡಿಯಾ ಇರಲಿಲ್ಲ ಅಂದರೆ, ನಾಟ್ ಪಾಸಿಬಲ್ ಟು ಜನರೇಟ್ ದ ಎಲೆಕ್ಟ್ರಿಸಿಟಿ ಜನರೇಟ್ ಮಾಡೋಕ್ಕೆ ಆಗ್ತಾ ಇರಲಿಲ್ಲ. ಸೊ ಇಟ್ ಈಸ್ ನಾಟ್ ಪಾಸಿಬಲ್ ಟು ಟ್ರಾನ್ಸ್ಫರ್ ದ ಕರೆಂಟ್ ಆರ್ ವೋಲ್ಟೇಜ್ ಟು ಎ ಪರ್ಟಿಕ್ಯುಲರ್ ವ್ಯಾಲ್ಯೂ. ಸೊ ಯೂಸ್ ಆಫ್ ದ ಟ್ರಾನ್ಸ್ಫಾರ್ಮರ್. ಸೊ ಇವ್ಯಾವುದು ಐಡಿಯಾಗಳು ನಮಗೆ ಬರ್ತಾ ಇರಲಿಲ್ಲ ಅನ್ನುವಂಥದ್ದು. ಓಕೆ, ಸೊ ನೆಕ್ಸ್ಟ್ ನಾವೇನು ಮಾಡುವ ಕೇಳಿದರೆ, ಫ್ಯಾರಡೆ ಆ್ಯಂಡ್ ಹೆನ್ರಿ ಎಕ್ಸ್ಪೆರಿಮೆಂಟ್ಸನ್ನು ನೋಡ್ತಾ ಹೋಗು. ಏನು ಎಕ್ಸ್ಪೆರಿಮೆಂಟ್ ಮಾಡಿದ್ದಾರೆ ಅನ್ನುವಂಥದ್ದು. ಸೊ ಭಾಳ ಕೇರ್ಫುಲ್ಲಾಗಿ ಅಬ್ಸರ್ವ್ ಮಾಡಬೇಕು ಈ ಎಕ್ಸ್ಪೆರಿಮೆಂಟ್ಗಳನ್ನು. ಯಾಕೆಂದರೆ ನಮಗೆ ತುಂಬ ಒಂದು ಬೇಸಿಕ್ ಐಡಿಯಾಗಳು ಇದರಲ್ಲೇ ಸಿಗುವಂಥದ್ದು. ಸೊ ಫಸ್ಟ್ ಏನಿದೆ ಅಂದರೆ, ಇಲ್ಲೊಂದು ಕಾಯಿಲ್ ಇದೆ, ಇಲ್ಲೊಂದು ಕಾಯಿಲ್ ಇದೆ, ಎರಡು ಕಾಯಿಲ್ಗಳಿದೆ. ಸೊ ಇದು ಬಾರ್ ಮ್ಯಾಗ್ನೆಟ್, ಎನ್ ಮತ್ತು ಎಸ್ ಅಂತ ಇಂಡಿಕೇಟ್ ಮಾಡಿದಾರಲ್ಲ, ಇದು ಬಾರ್ ಮ್ಯಾಗ್ನೆಟ್. ಹಾಗೆ ಈ ಸೇಮ್ ಎರಡನೇ ಒಂದು ಫಿಗರಲ್ಲೂ ಕೂಡ, ಬಟ್ ಓನ್ಲಿ ಚೇಂಜ್ ಏನು, ಎಸ್ ಸೌತ್ ಪೊಲಾರಿಟಿ ಈ ಸೈಡ್ ಇದೆ. ಇಲ್ಲಿ ಫಸ್ಟ್ ಡಯಾಗ್ರಾಮಲ್ಲಿ ನಾರ್ತ್ ಪೊಲಾರಿಟಿ ಇದ್ದ ಕಡೆಗೆ, ಸೆಕೆಂಡ್ ಡಯಾಗ್ರಾಮಲ್ಲಿ ಸೌತ್ ಇದೆ. ಸೊ ಸೌತ್ ಪೋಲು ಈಗ ಕಾಯಿಲ್ ಕಡೆ ಮೂವ್ ಮಾಡೋಣ. ಇಲ್ಲಿ ಫಸ್ಟ್ ಕೇಸಲ್ಲಿ ನಾರ್ತ್ ಪೋಲನ್ನು ಮೂವ್ ಮಾಡಿದರೆ ಏನಾಗುತ್ತೆ ಅನ್ನೋದು ನೋಡಬೇಕು. ಇಲ್ಲಿ ಒಂದು ಗ್ಯಾಲೋನೋಮೀಟರ್ನ ಕನೆಕ್ಟ್ ಮಾಡಿದ್ದಾರೆ ನೋಡಿ. ಇದು ಒಂದು ಸೊಲನೈಡ್ ಶೇಪಲ್ಲಿ ಉಂಡ್ ಮಾಡಿರುವಂಥ ಕಾಯಿಲ್, ಕಂಡಕ್ಟಿಂಗ್ ವಯರ್. ಸೊ ಇದು ಸರ್ಕ್ಯುಲರ್ ಏರಿಯಾ ಇರುವಂಥದ್ದು. ಇದರ 2 ಟರ್ಮಿನಲ್ಸನ್ನು ತಂದು ಗ್ಯಾಲೋನೋಮೀಟರ್ ಕನೆಕ್ಟ್ ಮಾಡಿದ್ದಾರೆ. ಸೊ ನಿಮ್ಗೆ ಗೊತ್ತೇ ಇದೆ, ಗ್ಯಾಲೋನೋಮೀಟರ್ ಬಗ್ಗೆ ಸ್ಟಡಿ ಮಾಡಿದ್ರಿ. ಇಟ್ಸ್ ಎ ಸೆನ್ಸಿಟಿವ್ ಡಿವೈಸ್. ಇದೊಂದು ಸೆನ್ಸಿಟಿವ್ ಡಿವೈಸ್. ಸೊ ವಿಚ್ ಕ್ಯಾನ್ ಡಿಟೆಕ್ಟ್ ದ ವೆರಿ ಸ್ಮಾಲ್ ಅಮೌಂಟ್ ಆಫ್ ದ ಕರೆಂಟ್. ಇದು ಅತಿ ಕಡಿಮೆ ವ್ಯಾಲ್ಯೂ ಇರುವಂಥ ಕರೆಂಟನ್ನು ಕೂಡ ಡಿಟೆಕ್ಟ್ ಮಾಡುತ್ತೆ. ಇದರ ಪಾಯಿಂಟೆಡ್ ಸೆಂಟ್ರಲ್ ಇರುತ್ತೆ. ಸೊ ಕರೆಂಟಿನ ಡೈರೆಕ್ಷನ್ಗೆ ಸರಿಯಾಗಿ ಡಿಫ್ಲೆಕ್ಷನ್ ರೈಟ್ ಸೈಡ್ ಆಗ್ಬೋದು, ಇಲ್ಲ ಲೆಫ್ಟ್ ಸೈಡು ಆಗ್ಬೋದು. ಸೊ ಹಾಗಾಗಿ ನಾವು ಗ್ಯಾಲೋನೋಮೀಟರ್ನ ಏನು ಮಾಡ್ತೀವಿ, ಸೊ ಇಟ್ಸ್ ಎ ಡಿವೈಸ್ ಯೂಸ್ ಟು ಡಿಟೆಕ್ಟ್ ದ ಸ್ಮಾಲ್ ಅಮೌಂಟ್ ಆಫ್ ಕರೆಂಟ್. ಒಂದು ಸಣ್ಣ ಕರೆಂಟನ್ನು ನಾವು ಡಿಟೆಕ್ಟ್ ಮಾಡಲಿಕ್ಕೆ ಇದನ್ನು ಯೂಸ್ ಮಾಡ್ತೀವಿ. ನೆಕ್ಸ್ಟ್ ಅದನ್ನು ಕನ್ವರ್ಟ್ ಮಾಡ್ಕೊಂಡು ನೀವು ಎಮೀಟರ್ ಅಥವಾ ವೋಲ್ಟ್ ಮೀಟ್ರಾಗಿ ಮಾಡ್ಬೋದು, ಅದು ಬೇರೆ. ಬಟ್ ಹಿಯರ್ ವಿ ಆರ್ ಯೂಸಿಂಗ್ ದ ಗ್ಯಾಲೋನೋಮೀಟರ್. ಓಕೆ, ಈಗ ನಾವೇನು ಮಾಡುವ ಕೇಳಿದರೆ, ಈ ಮ್ಯಾಗ್ನೆಟನ್ನು ಈ ಕಡೆ ಮೂವ್ ಮಾಡೋಣ. ಇಲ್ಲಿ 2 ಕೆಲಸ ಒಟ್ಟಿಗೆ ನಡೆಯುತ್ತೆ. ಏನು ಹೇಳಿ, ಒಂದು ಬಾರ್ ಮ್ಯಾಗ್ನೆಟು ಕಾಯಿಲ್ ಕಡೆಗೆ ಹೋಗುತ್ತೆ. ಸೊ ಇಲ್ಲೊಂದು ಕಾಯಿಲು ಫಸ್ಟ್ ಕಾಯಿಲಿಗೆ, ಎರಡನೇದರಲ್ಲಿ ಅದೇ ಟೈಮಿಗೆ ಈ ಒಂದು ಕಾಯಿಲಿಂದ ದೂರಕ್ಕೆ ಹೋಗುತ್ತೆ. ಸೊ ಇಲ್ಲಿ ನೋಡಿ ಈಗ ಏನಾಗುತ್ತೆ ಹೇಳಿ, ಎಸ್ ನೋಡಿದ್ರೆ ಇಲ್ಲಿ. ಸೊ ಇಲ್ಲೂ ಡಿಫ್ಲೆಕ್ಷನ್ ಬಂದಿದೆ, ಇಲ್ಲೂ ಡಿಫ್ಲೆಕ್ಷನ್ ಬಂದಿದೆ. ಇನ್ನೊಂದು ಸರಿ ನೋಡಿ ಗೊತ್ತಾಗುತ್ತೆ ನಿಮಗೆ. ಏನು ಅಬ್ಸರ್ವ್ ಮಾಡಿದ್ರಿ, ಡಿಫ್ಲೆಕ್ಷನ್ 2 ಕಾಯಿಲಲ್ಲಿದೆ. ರೀಸನ್ ಏನು, ಒಂದು ಇಲ್ಲಿರುವಂಥ ಬಾರ್ ಮ್ಯಾಗ್ನೆಟನ್ನು ನಾವು ಯಾವ ಕಡೆಗೆ, ಕಾಯಿಲ್ 1 ಕಡೆಗೆ ತಗೊಂಡು ಹೋದ್ವಿ. ಇಲ್ಲಿರುವಂಥ ಬಾರ್ ಮ್ಯಾಗ್ನೆಟನ್ನು ಕಾಯಿಲ್ 2 ಇಂದ ದೂರಕ್ಕೆ ತಗೊಂಡು ಹೋದ್ವಿ. ಸೊ ಡಿಫ್ಲೆಕ್ಷನ್ ನೋಡಿದ್ರಿ ನೀವು, ಎರಡರಲ್ಲೂ ಡಿಫ್ಲೆಕ್ಷನ್ ಇದೆ, ಬಟ್ ಅಪೋಸಿಟ್ ಇನ್ ಡೈರೆಕ್ಷನ್. ಒಂದರಲ್ಲಿ ಡಿಫ್ಲೆಕ್ಷನ್ಗೂ ಇನ್ನೊಂದು ಡಿಫ್ಲೆಕ್ಷನ್ಗೂ ಡಿಫ್ರೆನ್ಸ್ ಇದೆ. ಸೊ ಎರಡು ಸೇಮ್ ಸೈಡಲ್ಲ, ಒಂದಕ್ಕೊಂದು ಅಪೋಸಿಟ್ ಸೈಡಲ್ಲಿ ಡಿಫ್ಲೆಕ್ಟ್ ಆಗಿದೆ ಅಂತೇಳಿ. ಸೊ ಆ ಡಿಫ್ಲೆಕ್ಷನನ್ನು ನೋಡಿರ್ತೀರಿ ನೀವು, ಅದರ ಡೈರೆಕ್ಷನನ್ನು ನೋಡಿರ್ತೀರಿ. ಈಗ ಸೆಕೆಂಡ್ ಕೇಸಿಗೆ ಬರೋಣ. ಇಲ್ಲಿ ನೋಡಿ, ಇನ್ನೊಂದು ಸರಿ ನೋಡಿ. ಅಂದರೆ ಇಲ್ಲೂ ಕೂಡ ಏನಾಯಿತು ಅಂದರೆ, ಫಸ್ಟ್ ಕೇಸಲ್ಲಿ ನಾವು ನಾರ್ತ್ ಪೋಲನ್ನು ಮೂವ್ ಮಾಡಿದ್ವಿ. ಸೊ ಸೆಕೆಂಡ್ ಕೇಸಲ್ಲಿ ಸೌತ್ ಪೋಲನ್ನು ಮೂವ್ ಮಾಡಿದ್ವಿ. ಫಸ್ಟ್ ಬಂದ ಡಿಫ್ಲೆಕ್ಷನ್ಗೂ ಇಲ್ಲಿ ಬರುವ ಡಿಫ್ಲೆಕ್ಷನ್ನು ಅಪೋಸಿಟ್ ಆಗಿತ್ತು. ಸೇಮ್ ಥಿಂಗ್ ಇಲ್ಲೂ ಆಗಿದೆ. ಇಲ್ಲಿ ಸೌತ್ ಪೋಲು ಕಾಯಿಲಿಂದ ದೂರಕ್ಕೆ ಹೋಗ್ತಾ ಇತ್ತು, ಬಟ್ ಇಲ್ಲೇನಾಗಿದೆ, ನಾರ್ತ್ ಪೋಲು ಕಾಯಿಲಿಂದ ದೂರಕ್ಕೆ ಹೋಗ್ತಾ ಇದೆ. ಸೊ ಇಲ್ಲೂ ಕೂಡ ಆ ಒಂದು ಮೂಮೆಂಟಿಗೆ
ಕರೆಂಟ್ ಇಂಡ್ಯೂಸ್ ಆಗಿದೆ ಇದರಲ್ಲಿ. ಸೊ ಆ ಕರೆಂಟಿಂದ ಏನಾಯಿತು, ಗ್ಯಾಲೋನೋಮೀಟರು ಡಿಫ್ಲೆಕ್ಷನನ್ನು ತೋರಿಸಿದೆ ಎನ್ನುವಂಥದ್ದು. ಸೊ ಇದು ಒಂದು ಎಕ್ಸ್ಪೆರಿಮೆಂಟು, ಇದಕ್ಕೆ ಕಾಯಿಲ್ ಆ್ಯಂಡ್ ಬಾರ್ ಮ್ಯಾಗ್ನೆಟ್ ಎಕ್ಸ್ಪೆರಿಮೆಂಟ್ ಅಂತ ಹೇಳ್ತಾರೆ. ಸೊ ಇಲ್ಲಿ ನಾವು ಅಬ್ಸರ್ವ್ ಮಾಡಿದ್ದೇನು ಕೇಳಿದರೆ, ಒಂದು ಮ್ಯಾಗ್ನೆಟನ್ನು ಕಾಯಿಲ್ ಹತ್ರಕ್ಕೆ ತಗೊಂಡು ಬಂದಾಗ, ಸೊ ಅದನ್ನು ಮೂವ್ ಮಾಡಿದಾಗ ನಮಗೇನು ಸಿಕ್ತಂದರೆ ಆ ಕಾಯಿಲಲ್ಲಿ ಒಂದು EMF ಇಂಡ್ಯೂಸ್ ಆಗಿದೆ ಅಂತೇಳಿ. ಸೊ ಇಲ್ಲೆಲ್ಲೂ ಒಂದು ಫಿಸಿಕಲ್ ಟಚ್ ಇರೋದಿಲ್ಲ, ಬಟ್ ಓನ್ಲಿ ವಿ ಆರ್ ಮೂವಿಂಗ್ ದ ಮ್ಯಾಗ್ನೆಟ್ ಟುವರ್ಡ್ಸ್ ಆರ್ ಅವೇ ಫ್ರಮ್ ದ ಕಾಯಿಲ್. ಆ್ಯಕ್ಚುಲಿ ಏನಾಯಿತು ಅಂತ ನೋಡಿ. ಈಗ ಈ ಒಂದು ಎಕ್ಸ್ಪೆರಿಮೆಂಟಲ್ಲಿ ನಿಮಗೆ ಏನಿದೆ ಕೇಳಿದರೆ, ಒಂದು ಬಾರ್ ಮ್ಯಾಗ್ನೆಟ್ ಇದೆ. ಸೊ ಬಾರ್ ಮ್ಯಾಗ್ನೆಟ್ ಪ್ರಾಪರ್ಟೀಸ್ನೆಲ್ಲ ಸ್ಟಡಿ ಮಾಡಿದ್ರಿ ನೀವು. ಸೊ ಇಲ್ಲಿ ಇಂಡಿಕೇಟ್ ಮಾಡಿರೋದು ಫೀಲ್ಡ್ ಲೈನ್ಸ್. ಈ ಫೀಲ್ಡ್ ಲೈನ್ಸು ಏನಾಗಿರ್ತದೆ ಕೇಳಿದರೆ, ಇಟ್ಸ್ ಅನ್ ಇಮ್ಯಾಜಿನರಿ ಲೈನ್ಸ್. ಇಮ್ಯಾಜಿನರಿ ಅಂದರೆ ಇಲ್ವಾ ಅಂತಲ್ಲ, ಇದೆ, ಬಟ್ ವಿ ಕ್ಯಾನ್ ಟಚ್ ದಟ್, ವಿ ಕ್ಯಾನ್ ಫೀಲ್ ದಟ್. ಸೊ ಹಾಗಾಗಿ ಅದಕ್ಕೊಂದು ಇಮ್ಯಾಜಿನರಿ ಲೈನ್ಸ್ ಅಂತ ಹೇಳ್ತೀವಿ ನಾವು. ಈ ಲೈನ್ಸು ಏನಾಗಿರ್ತದೆ ಕೇಳಿದ್ರೆ, ಒಂದು ಕ್ರೌಡೆಡ್ ಅಂತೀವಲ್ಲ ನಾವು, ಕ್ರೌಡೆಡ್ ಎಲ್ಲಿರುತ್ತೋ ಅಲ್ಲಿ ಮ್ಯಾಗ್ನೆಟಿಕ್ ಫೀಲ್ಡು ಜಾಸ್ತಿ ಇರುತ್ತೆ. ಸೊ ಹಾಗಾಗಿ ಈ ಬಾರ್ ಮ್ಯಾಗ್ನೆಟನ್ನು ತೆಗೆದುಕೊಂಡಾಗ ಈ ರೀತಿ ಒಂದು ಲೈನ್ಸ್ಗಳನ್ನು ನಾವು ನೋಡ್ಬೋದು. ನೋಡ್ಬೋದು ಅಂದರೆ ಹೇಗೆ, ಒಂದು ನಿಮ್ಮ ಪ್ರೈಮರಿ ಹೈಸ್ಕೂಲ್ ಲೆವೆಲಲ್ಲಿ ನೀವು ಒಂದು ಎಕ್ಸ್ಪೆರಿಮೆಂಟನ್ನು ನೋಡಿರ್ತೀರಿ. ಸೊ ಒಂದು ಬಾರ್ ಮ್ಯಾಗ್ನೆಟ್ ಮೇಲ್ಗಡೆ ಒಂದು ವೈಟ್ ಪೇಪರ್ ಇಟ್ಕೊಂಡು ಅದ್ರ ಮೇಲೆ ಈ ಅಯರ್ನ್ ಪೌಡರನ್ನು ಸ್ಪ್ರಿಂಕಲ್ ಮಾಡಿದರೆ, ಸೊ ಯು ಕ್ಯಾನ್ ಗೆಟ್ ದ ಬ್ಯೂಟಿಫುಲ್ ಲೈನ್ಸ್. ಸೊ ಲೈನ್ಸ್ ಹೇಗಿದೆ ಅನ್ನೋದು ಆ ಲೈನಿಗೆ ಅನುಗುಣವಾಗಿ ಈ ಅಯರ್ನ್ ಪೌಡರ್ಸ್ ಏನಿದೆ ಆ ಲೈನ್ ಆಗುತ್ತೆ. ಸೊ ಇದು 100% ನೀವು ಎಂಜಾಯ್ ಮಾಡ್ಬೋದು ಆ ಒಂದು ಎಕ್ಸ್ಪೆರಿಮೆಂಟನ್ನು. ಓಕೆ, ಈಗ ಈ ಫೀಲ್ಡ್ ಲೈನ್ಸು ನೋಡಿ, ಈ ಪೋಲ್ ರೀಜನಲ್ಲಿ ಸ್ಟ್ರಾಂಗ್ ಇದೆ, ದೂರಕ್ಕೆ ಬರ್ತಾ ಬರ್ತಾ ಕಡಿಮೆ ಇದೆ, ಕರೆಕ್ಟಾ? ಸೊ ಇದನ್ನು ಮೂವ್ ಮಾಡಿದರೆ ಏನಾಗುತ್ತೆ ನೋಡಿ, ಈ ರೀತಿ ಮೂವ್ ಆಗುತ್ತೆ. ಆ ಕಾಯಿಲ್ ಒಳಗಡೆ ಆ ಒಂದು ಮ್ಯಾಗ್ನೆಟನ್ನು ನಾವು ಮೂವ್ ಮಾಡಿದಾಗ ಏನಾಯಿತು, ಇನ್ನೊಂದು ಸರಿ ನೋಡಿ. ಸೊ ಇಲ್ಲಿ ಈ ಒಂದು ಫೀಲ್ಡ್ ಲೈನ್ಸ್ಗಳು ಆ ಕಾಯಿಲಿಗೆ ಹೋಗ್ತಾ ಇದೆಯಲ್ಲ, ಸ್ಟಾರ್ಟಿಂಗು ಎಂಡ್ ದೂರದಿಂದ, ಅಂದರೆ ವೀಕ್ ಮ್ಯಾಗ್ನೆಟಿಕ್ ಫೀಲ್ಡಿಂದ ಸ್ಟ್ರಾಂಗ್ ಮ್ಯಾಗ್ನೆಟಿಕ್ ಫೀಲ್ಡ್, ಅಂದರೆ ಮ್ಯಾಗ್ನೆಟಿಕ್ ಫೀಲ್ಡ್ ಚೇಂಜ್ ಆಗ್ತಾ ಇದೆ. ಸೊ ಮ್ಯಾಗ್ನೆಟಿಕ್ ಫೀಲ್ಡ್ ಚೇಂಜ್ ಆಗೋದ್ರಿಂದ ಏನಾಯಿತು, ಚೇಂಜಿಂಗ್ ಮ್ಯಾಗ್ನೆಟಿಕ್ ಫೀಲ್ಡ್ ಲಿಂಕ್ಡ್ ವಿತ್ ದ ಕಾಯಿಲ್, ಈ ಕಾಯಿಲಿಗೆ ಸಂಬಂಧಪಟ್ಟಿರೋದು ಏನು ಮಾಡುತ್ತೆ, ಅದು EMF ಅನ್ನು ಇಂಡ್ಯೂಸ್ ಮಾಡುತ್ತೆ. ಸೊ ಆ EMF ಇಂಡ್ಯೂಸ್ ಆಗಿರೋದು ಒಂದು ಕ್ಲೋಸ್ಡ್ ಸರ್ಕ್ಯೂಟಲ್ಲಿ ಕರೆಂಟ್ ಫ್ಲೋಗೆ ರೀಸನ್ ಆಗುತ್ತೆ. ಹಾಗಾಗಿ ಗ್ಯಾಲೋನೋಮೀಟರು ಡಿಫ್ಲೆಕ್ಟ್ ಆಗುತ್ತೆ. ಓಕೆ, ಸೊ ಮ್ಯಾಗ್ನೆಟಿಕ್ ಫ್ಲಕ್ಸ್ ಲಿಂಕ್ಡ್ ವಿತ್ ದ ಕಾಯಿಲ್ ಚೇಂಜಸ್ ರಿಲೇಟಿವ್ ಟು ದ ಪೊಸಿಷನ್ ಆಫ್ ದ ಕಾಯಿಲ್ ಆ್ಯಂಡ್ ಮ್ಯಾಗ್ನೆಟ್ ಡ್ಯೂ ಟು ದ ಮ್ಯಾಗ್ನೆಟಿಕ್ ಲೈನ್ಸ್ ಆಫ್ ಫೋರ್ಸ್ ಕಟಿಂಗ್ ಅಟ್ ಡಿಫರೆಂಟ್ ಆ್ಯಂಗಲ್ಸ್ ಅಟ್ ದ ಸೇಮ್ ಕ್ರಾಸ್ ಸೆಕ್ಷನಲ್ ಏರಿಯಾ ಆಫ್ ದ ಕಾಯಿಲ್. ಸೊ ಇಲ್ಲಿ ಈ ಎರಡು ಅಬ್ಸರ್ವೇಷನ್ ಮತ್ತೊಂದು ಮಾಡಿ, ಏನು ಕೇಳಿದರೆ, ಈಗ ಮ್ಯಾಗ್ನೆಟನ್ನು ಫಿಕ್ಸ್ ಇಟ್ಬಿಡೋದು, ಕಾಯಿಲನ್ನು ಮೂವ್ ಮಾಡೋದು, ಏನಾಗುತ್ತೆ ಆವಾಗಲೂ ಸೇಮ್ EMF ಇಂಡ್ಯೂಸ್ ಆಗುತ್ತೆ, ಕರೆಂಟ್ ಫ್ಲೋ ಆಗುತ್ತೆ. ಏನು ಹೇಳಿದೆ ನಾನು, ಫಸ್ಟ್ ನಮ್ಮ ಎಕ್ಸ್ಪೆರಿಮೆಂಟಲ್ಲೆಲ್ಲ ಮ್ಯಾಗ್ನೆಟನ್ನು ಮೂವ್ ಮಾಡಿದ್ವಿ, ಕಾಯಿಲ್ ಒಂದು ಕಡೆ ಫಿಕ್ಸ್ ಆಗಿತ್ತು. ಬಟ್ ನೀವು ಕಾಯಿಲನ್ನು ಮೂವ್ ಮಾಡ್ಬೋದು ಮ್ಯಾಗ್ನೆಟನ್ನು ಫಿಕ್ಸ್ ಇಟ್ಕೊಂಡು. ನೆಕ್ಸ್ಟ್ ಕ್ವಶನ್ ಏನು ಅಂದರೆ, ಹೀಗೆ ಬಂದು ಮ್ಯಾಗ್ನೆಟ್ ಇದ್ರ ಒಳಗಡೆ ಇಟ್ಟಾಗ ಏನಾಗುತ್ತೆ, ಎಟ್ ಕಾನ್ಸ್ಟೆಂಟ್. ಸೊ ದರ್ ಇಸ್ ನೋ ಎನಿ ರಿಲೇಟಿವ್ ಮೋಷನ್ ಬಿಟ್ವೀನ್ ದ ಕಾಯಿಲ್ ಆ್ಯಂಡ್ ಮ್ಯಾಗ್ನೆಟ್. ಹೀಗೆ ಇಟ್ಟಾಗ ದರ್ ಇಸ್ ನೋ ಡಿಫ್ಲೆಕ್ಷನ್. ಸೊ ಇನ್ನು ಡಿಫ್ಲೆಕ್ಷನ್ ಬರಬೇಕಂದ್ರೆ ಏನು ಮಾಡಬೇಕು, ನೀವು ಇದನ್ನು ಹಿಂದೆ ಕೇಳಿಬೇಕು. ಅಂದರೆ ಒಂದು ರಿಲೇಟಿವ್ ಮೋಷನ್ ಬಿಟ್ವೀನ್ ದ ಕಾಯಿಲ್ ಆ್ಯಂಡ್ ಮ್ಯಾಗ್ನೆಟ್ ಪ್ರೊಡ್ಯೂಸಸ್ EMF ಇನ್ ದ ಕಾಯಿಲ್, ಕರೆಕ್ಟಾ? ರಿಲೇಟಿವ್ ಮೋಷನ್ ಇರಬೇಕು. ನಿಮಗೆ ರಿಲೇಟಿವ್ ಮೋಷನ್ ಅರ್ಥ ಆಗಿದೆ ಅನ್ಕೋತೇನೆ. ನೆಕ್ಸ್ಟ್ ಇನ್ನೊಂದು ಸಿಚುವೇಶನ್ ನೋಡಿ, ಈಗ ಕಾಯಿಲ್ ಮತ್ತು ಮ್ಯಾಗ್ನೆಟನ್ನು ಒಟ್ಟಿಗೆ ಈ ರೀತಿ ಹಿಡ್ಕೊಂಡು ನಾವು ಇದನ್ನು ಹಿಡ್ಕೊಂಡು ಜೋರಾಗಿ ಓಡೋಗ್ತಾ ಇದ್ದೀವಿ ಅಂದ್ಕೊಳ್ಳೋಣ. ಮೋಷನ್ ಇದೆಯಾ? ಇದೆ, ಕಾಯಿಲಿಗೂ ಇದೆ, ಮ್ಯಾಗ್ನೆಟಿಗೂ ಇದೆ. ಬಟ್ ಯಾಕೆ ಆವಾಗ ಏನಾಗ್ಬೋದು, EMF ಇಂಡ್ಯೂಸ್ ಆಗೋದಿಲ್ಲ. ಯಾಕೆಂದರೆ ಕಾಯಿಲ್ ಯಾವ ವೆಲಾಸಿಟಿಯಲ್ಲಿ ಮೂವ್ ಆಗ್ತಾ ಇದೆಯೋ ಮ್ಯಾಗ್ನೆಟು ಅದೇ ವೆಲಾಸಿಟಿಯಲ್ಲಿ ಮೂವ್ ಆಗ್ತಾಯಿದೆ. ರಿಲೇಟಿವ್ ವೆಲಾಸಿಟಿ ಎಷ್ಟು? 0. ಹಾಗಾಗಿ ರಿಲೇಟಿವ್ ವೆಲಾಸಿಟಿ ಇರಬೇಕು. ರಿಲೇಟಿವ್ ವೆಲಾಸಿಟಿ ಇದ್ದರೆ ಮಾತ್ರ ಈ ಒಂದು ಕಾಯಿಲಲ್ಲಿ EMF ಇಂಡ್ಯೂಸ್ ಆಗುತ್ತೆ ಅನ್ನುವಂಥದ್ದು. ಓಕೆ, ಸೊ ಈ ಒಂದು ಎಕ್ಸ್ಪೆರಿಮೆಂಟಲ್ಲಿ ನೀವೇನು ಅಬ್ಸರ್ವ್ ಮಾಡಿದ್ರಿ, ದ ರಿಲೇಟಿವ್ ಮೋಷನ್ ಬಿಟ್ವೀನ್ ದ ಕಾಯಿಲ್ ಆ್ಯಂಡ್ ದ ಮ್ಯಾಗ್ನೆಟ್. ಈ ಜಸ್ಟ್ ಎಕ್ಸ್ಪ್ಲೇನ್ ಮಾಡಿದ ಹಾಗೆ ರಿಲೇಟಿವ್ ಮೋಷನ್ ಇರಬೇಕು. ಎರಡು ಒಟ್ಟಿಗೆ ಒಂದೇ ಡೈರೆಕ್ಷನ್ದಲ್ಲಿ ಮೂವ್ ಆಗ್ತಾ ಇದ್ರೆ ಆಗೋದಿಲ್ಲ. ಬಟ್ ಎರಡು ಮೂವ್ ಆಗ್ಬೋದು. ಹೇಗೆ, ಒಂದು ಕಾಯಿಲ್ ಆ್ಯಂಡ್ ಮ್ಯಾಗ್ನೆಟ್ಸ್ ಆರ್ ಅಪ್ರೋಚಿಂಗ್, ಅಂದರೆ ಒಂದಕ್ಕೊಂದಕ್ಕೆ ಹತ್ರ ನಾವು ಅಪೋಸಿಟ್ ಡೈರೆಕ್ಷನ್ದಲ್ಲಿ ಮೂವ್ ಮಾಡಿದ್ರೆ ದರ್ ಇಸ್ ಎ ರಿಲೇಟಿವ್ ವೆಲಾಸಿಟಿ. ಅಥವಾ ಒಂದಕ್ಕೊಂದು ದೂರ ತಗೊಂಡು ಹೋದರೆ ಎರಡನ್ನೂ ಮೂವ್ ಮಾಡ್ಬೋದು, ಕಾಯಿಲ್ ಮತ್ತು ಮ್ಯಾಗ್ನೆಟನ್ನು. ಬಟ್ ಏನಾಗಿರಬೇಕು, ರಿಲೇಟಿವ್ ಮೋಷನ್ ಇರಬೇಕು. ರಿಲೇಟಿವ್ ಮೋಷನ್ 0 ಆದರೆ ಆ ಒಂದು ಫಿನಾಮಿನ ಆಗೋದಿಲ್ಲ ಅನ್ನುವಂಥದ್ದು. ಸೊ ಇಂಡ್ಯೂಸ್ಡ್ ಪೊಲಾರಿಟೀಸ್ ಆಫ್ ಮ್ಯಾಗ್ನೆಟಿಸಮ್ ಇನ್ ದ ಕಾಯಿಲ್. ಸೊ ಆ ಒಂದು EMF ಇಂಡ್ಯೂಸ್ ಆದಾಗ
ಜಸ್ಟ್ ಎ ಮೂಮೆಂಟ್ ಏನಾಗಿರ್ತದೆ, ಆ ಕಾಯಿಲ್ ಕೂಡ ಮ್ಯಾಗ್ನೆಟ್ ಥರನೇ ಬಿಹೇವ್ ಮಾಡುತ್ತೆ ಅನ್ನುವಂಥದ್ದು. ಸೊ ಇದನ್ನು ಇನ್ನೂ ಡಿಟೇಲ್ ಆಗಿ ನಿಮಗೆ ನೆಕ್ಸ್ಟ್ ಪಾರ್ಟಲ್ಲಿ ಲೆಂಜಸ್ ಲಾ ಅಂತ ಬರುತ್ತಲ್ವ, ಅಲ್ಲಿ ನಾವು ಡಿಸ್ಕಸ್ ಮಾಡೋಣ. ದ ಡೈರೆಕ್ಷನ್ ಆಫ್ ಕರೆಂಟ್ ಥ್ರೂ ದ ಗ್ಯಾಲೋಮೀಟರ್ ಆ್ಯಂಡ್ ಹೆನ್ಸ್ ದ ಡಿಫ್ಲೆಕ್ಷನ್ ಇನ್ ದ ಗ್ಯಾಲೋಮೀಟರ್. ಸೊ ಇದನ್ನು ನೀವು ಅಬ್ಸರ್ವ್ ಮಾಡಿದ್ರಿ. ಈಗ ಆ ಒಂದು ಮ್ಯಾಗ್ನೆಟನ್ನು ಹತ್ತಿರ ತಂದಾಗ ಅಥವಾ ದೂರಕ್ಕೆ ತಗೊಂಡು ಹೋದಾಗ ಯಾವ ರೀತಿ ಗ್ಯಾಲೋಮೀಟರ್ ಡಿಫ್ಲೆಕ್ಟ್ ಆಗುತ್ತೆ ಅನ್ನೋದನ್ನು ಅಬ್ಸರ್ವ್ ಮಾಡಿದಿರಿ ಅಂತೇಳಿ. ನೆಕ್ಸ್ಟ್ ಏನು ಕೇಳಿದರೆ, ಇಂಡ್ಯೂಸ್ಡ್ ಕರೆಂಟ್ ಆರ್ EMF ಈಸ್ ಅವೈಲೇಬಲ್ ಓನ್ಲಿ ಆಸ್ ಲಾಂಗ್ ಆಸ್ ದರ್ ಈಸ್ ಎ ರಿಲೇಟಿವ್ ಮೋಷನ್ ಬಿಟ್ವೀನ್ ದ ಕಾಯಿಲ್ ಆ್ಯಂಡ್ ದ ಮ್ಯಾಗ್ನೆಟ್. ಈ ಜಸ್ಟ್ ಹೇಳಿದಾಗೆ ಮೂವ್ ಆಗ್ತಾ ರಿಲೇಟಿವ್ ಮೋಷನ್ ಇದ್ರೆ ಮಾತ್ರ EMF ಇರುತ್ತೆ, ರಿಲೇಟಿವ್ ಮೋಷನ್ ಇದ್ರೆ ಮಾತ್ರ ಈ ಒಂದು ಕರೆಂಟು ಇಂಡ್ಯೂಸ್ ಆಗುತ್ತೆ, ಅದರಲ್ಲಿ ಇಲ್ಲದೇ ಇದ್ರೆ ಇಲ್ಲ. ನೀವು ಎಷ್ಟೇ ಸ್ಟ್ರಾಂಗ್ ಮ್ಯಾಗ್ನೆಟ್ ಆಗಿರ್ಬೋದು, ಎಷ್ಟೇ ಲಾರ್ಜ್ ಕಾಯಿಲ್ ಆಗಿರ್ಬೋದು, ಎರಡು ಒಟ್ಟಿಗೆ ಇಟ್ಟಿದ್ರಿ ಗಂಟೆಗಟ್ಟಲೆ ಇಟ್ಟರು ಏನೂ EMF ಇಂಡ್ಯೂಸ್ ಆಗೋದಿಲ್ಲ. ಸೊ ಎರಡರಲ್ಲಿ ಒಂದು ರಿಲೇಟಿವ್ ಮೋಷನ್ ಇದ್ದರೆ ಮಾತ್ರ ಅದು ಇಂಡ್ಯೂಸ್ ಆಗುತ್ತೆ, EMF ಇಂಡ್ಯೂಸ್ ಆಗುತ್ತೆ ಅನ್ನುವಂಥದ್ದು. ಸಮ್ ನೋಟ್ ಇಸ್ ದೇರ್. ಸೊ ಕಾಯಿಲ್ ಕ್ಯಾನ್ ಬಿ ಮೂವ್ಡ್ ಬೈ ಫಿಕ್ಸಿಂಗ್ ದ ಮ್ಯಾಗ್ನೆಟ್, ಎಸ್, and both the coil and magnet can be moved towards each other or away from each other. There must be a relative velocity between them. Relative velocity ಇರಬೇಕು ಅನ್ನುವಂಥದ್ದು. So magnetic flux linked with the coil changes relative to the position of the coil and the magnet. So ಈ ಪಾಯಿಂಟ್ಸ್ ಈಗ ಸದ್ಯಕ್ಕೆ ಅರ್ಥ ಆಗೋದಿಲ್ಲ, ನೆಕ್ಸ್ಟ್ ಗೊತ್ತಾಗುತ್ತೆ ನಿಮಗೆ. Current and hence the deflection is large if the relative velocity between the coil and the magnet. ನೋಡಿ, ನೀವು ಆ ಮ್ಯಾಗ್ನೆಟನ್ನು ಸ್ಲೋ ಮೂವ್ ಮಾಡಿದರೆ ಕರೆಂಟಿನ ಮ್ಯಾಗ್ನಿಟ್ಯೂಡ್ ಕಡಿಮೆ ಇರುತ್ತೆ, ಅಂದರೆ ಮಿನಿಮಮ್ ವ್ಯಾಲ್ಯೂ ಇರುತ್ತೆ. ಅದೇ ಮ್ಯಾಗ್ನೆಟನ್ನು ನೀವು ಫಾಸ್ಟಾಗಿ, ಅಂದರೆ ರಿಲೇಟಿವ್ ವೆಲಾಸಿಟಿ ಜಾಸ್ತಿ ಆಗಬೇಕು, ಸೊ ಜೋರಾಗಿ ನೀವು ಮೂವ್ ಮಾಡಿದಾಗ ಏನಾಗುತ್ತೆ, ಸೊ EMF ಇಂಡ್ಯೂಸ್ಡ್ ಜಾಸ್ತಿ ಇರುತ್ತೆ ಅನ್ನುವಂಥದ್ದು. ಓಕೆ, ಸೊ ನೆಕ್ಸ್ಟ್ ಎಕ್ಸ್ಪೆರಿಮೆಂಟನ್ನು ನೋಡೋಣ. ಇಲ್ಲಿ ಒಂದು ಕಾಯಿಲ್ ಇದೆ, ಈ ಕಾಯಿಲಿಗೆ ಒಂದು ಬ್ಯಾಟ್ರಿಯನ್ನು ಕನೆಕ್ಟ್ ಮಾಡಿದೆ, E ಅನ್ನುವಂಥದ್ದು ಸೆಲ್ಗಳನ್ನು ಕನೆಕ್ಟ್ ಮಾಡಿರುವಂಥದ್ದು. ಸೊ ಇಲ್ಲೊಂದು ಸ್ವಿಚ್ ಇದೆ, K ಅಂತ ನಾವು ಅದನ್ನು ಇಂಡಿಕೇಟ್ ಮಾಡಿದ್ವಿ. ನೆಕ್ಸ್ಟ್ ಇನ್ನೊಂದು ಕಾಯಿಲ್ ಇದೆ, ಇದಕ್ಕೇನಿದೆ ಕೇಳಿದರೆ ಜಸ್ಟ್ ಗ್ಯಾಲೋಮೀಟರ್ ಮಾತ್ರ ಇದೆ. ನೋಡಿ, ಇದಕ್ಕೆ ನಾವು ಪ್ರೈಮರಿ ಕಾಯಿಲ್ ಅಂತ ಕರಿತೀವಿ, ಫಸ್ಟ್ ಒನ್. ಸೊ ಪ್ರೈಮರಿ ಕಾಯಿಲ್ ಈಸ್ ಕನೆಕ್ಟೆಡ್ ಟು ದ ಸೆಲ್ಸ್ ಆ್ಯಂಡ್ ವಿತ್ ಕೀ, ಅದಕ್ಕೆ ಟ್ಯಾಪ್ ಕೀ ಅಂತಲೂ ಹೇಳ್ತಾರೆ. ಕೀಯನ್ನು ಪ್ರೆಸ್ ಮಾಡಿದಾಗ ಸರ್ಕ್ಯೂಟ್ ಕಂಪ್ಲೀಟ್ ಆಗುತ್ತೆ, ಕೀಯನ್ನು ಬಿಟ್ಟರೆ ಓಪನ್ ಆಗುತ್ತೆ, ಅದು ಆವಾಗ ಏನಾಗುತ್ತೆ, ಸರ್ಕ್ಯೂಟು ಓಪನ್ ಆಗುತ್ತೆ. ಸರ್ಕ್ಯೂಟ್ ಕ್ಲೋಸ್ ಮಾಡಿದಾಗ ಏನಾಗುತ್ತೆ, ಕರೆಂಟು ಫ್ಲೋ ಆಗುತ್ತೆ ಕಾಯಿಲಲ್ಲಿ. ಸೊ ಕರೆಂಟ್ ಫ್ಲೋ ಆಗುತ್ತೆ, ಕ್ಲೋಸ್ಡ್ ಸರ್ಕ್ಯೂಟ್ ಇದ್ದಾಗ ಕರೆಂಟ್ ಫ್ಲೋ ಆಗುತ್ತೆ. ಸೊ ಇಲ್ಲಿ ಕರೆಂಟ್ ಫ್ಲೋ ಆದಾಗ ಏನಾಗ್ಬೋದು, ಆಲ್ರೆಡಿ ನೀವು ಸ್ಟಡಿ ಮಾಡಿದ್ರಲ್ವಾ. ಸೊ ಕರೆಂಟ್ ಒಂದು ಕಂಡಕ್ಟ್ರಲ್ಲಿ ಫ್ಲೋ ಆದರೆ ಮ್ಯಾಗ್ನೆಟಿಕ್ ಫೀಲ್ಡನ್ನು ಪ್ರೊಡ್ಯೂಸ್ ಮಾಡುತ್ತೆ. ಇಟ್ಸ್ ಇಸ್ ಲೈಕ್ ಎ ಸೊಲೆನಾಯ್ಡ್. ಸೊ ಹಾಗಾಗಿ ಇದೊಂದು ಬಾರ್ ಮ್ಯಾಗ್ನೆಟ್ ಥರ ಕೆಲಸ ಮಾಡುತ್ತೆ ಯಾವಾಗ ಕರೆಂಟ್ ಫ್ಲೋ ಆದಾಗ. ಸೊ ನೆಕ್ಸ್ಟ್ ಏನು ಕೇಳಿದ್ರೆ, ಇದು ಒಂದು ಕಾಯಿಲ್ ಇದೆ, ಇದಕ್ಕೆ ನಾವು ಸೆಕೆಂಡರಿ ಅಂತ ಕರಿತೀವಿ. ಇಲ್ಲಿ ಬ್ಯಾಟ್ರಿ ಏನೂ ಕನೆಕ್ಟ್ ಮಾಡಲಿಲ್ಲ, ಬಟ್ ಒಂದು ಗ್ಯಾಲೋಮೀಟರನ್ನು ಇಟ್ಟಿದ್ದೀವಿ ಟು ಡಿಟೆಕ್ಟ್ ದ ಕರೆಂಟ್, ಇಂಡ್ಯೂಸ್ಡ್ ಕರೆಂಟ್ ಏನಾದರೂ ಇಂಡ್ಯೂಸ್ ಆದರೆ ನಾವು ನೋಡೋ ಸಲುವಾಗಿ ಗ್ಯಾಲೋಮೀಟರನ್ನು ಇಟ್ಟಿದ್ದೀವಿ. ಈಗ ಇಲ್ಲಿ ಏನು ಮಾಡ್ಬೇಕು ಕೇಳಿದರೆ, ನಾವು ಯಾವುದನ್ನು ಮೂವ್ ಮಾಡೋದು ಬೇಡ, ಏನು ಈ ಕಾಯಿಲನ್ನಾಗಲಿ ಮೂವ್ ಮಾಡೋದು ಬೇಡ. ಬಟ್ ಇಲ್ಲಿ ಮ್ಯಾಗ್ನೆಟನ್ನು ಯೂಸ್ ಮಾಡಿಲ್ಲ ನೋಡಿ. ಸೊ ಇದಕ್ಕೆ ಕಾಯಿಲ್ ಆ್ಯಂಡ್ ಕಾಯಿಲ್ ಎಕ್ಸ್ಪೆರಿಮೆಂಟ್ ಅಂತ ಹೇಳ್ತಾರೆ ಇಲ್ಲಿ. ಬಟ್ ಏನಿದೆ ನಮಗೆ ಅಂದರೆ, ಇಲ್ಲೊಂದು ಕೀ ಇದೆ, ನಾವು ಈ ಕೀಯನ್ನು ಕ್ಲೋಸ್ ಮಾಡ್ತೇನೆ. ಕ್ಲೋಸ್ ಮಾಡಿದಾಗ ಏನಾಗುತ್ತೆ ನೋಡಿ, ಏನು ನೋಡಿದ್ರಿ. ಸೊ ಆ ಕ್ಲೋಸ್ ಮಾಡಿದ ಒಂದು ಫ್ರ್ಯಾಕ್ಷನ್ ಆಫ್ ಸೆಕೆಂಡಿಗೆ ಒಂದು ಡಿಫ್ಲೆಕ್ಷನ್ ನೋಡಿದ್ರಿ, ಮತ್ತು ಒಂದು EMF ಇಂಡ್ಯೂಸ್ ಆಗಿರೋದನ್ನು ನೋಡಿದ್ರಿ ಇದರಲ್ಲಿ. ಸೊ ದರ್ ಇಸ್ ನೋ ಡೈರೆಕ್ಟ್ ಲಿಂಕ್, ಯಾವುದೇ ವೈರ್ ಕನೆಕ್ಷನ್ ಮಾಡಿಲ್ಲ ನಾವು, ಇದು ಒಂದರ ಪಕ್ಕದಲ್ಲಿ ಒಂದು ಇಟ್ಟಿದ್ದೀವಿ ಅಷ್ಟೇ. ಸೊ ಕೀಯನ್ನು ಕ್ಲೋಸ್ ಮಾಡಿದ್ದೀವಿ, ಜಸ್ಟ್ ಕ್ಲೋಸ್ ಮಾಡಿದಾಗ ನೋಡಿ ಇನ್ನೊಂದು ಸರಿ. ಸೊ ಕೀಯನ್ನು ಕ್ಲೋಸ್ ಮಾಡಿದರೆ ಇದರಲ್ಲಿ EMF ಇಂಡ್ಯೂಸ್ ಆಗುತ್ತೆ, ಸೊ ಫಾರ್ ಎ ಫ್ರ್ಯಾಕ್ಷನ್. ಹಾಗಾದರೆ ಇದು ಯಾಕಾಯಿತು ಅನ್ನುವಂಥದ್ದು, ನೀವು ಕೀಯನ್ನು ಕ್ಲೋಸ್ ಮಾಡಿದಾಗ ಏನಾಗುತ್ತೆ, ಆ ಮೂಮೆಂಟಿಗೆ ಏನಾಗುತ್ತೆ, ಸೊ ಕರೆಂಟು ಫ್ಲೋ ಆಗಲಿಕ್ಕೆ ಶುರು ಆಗುತ್ತೆ. ಓಕೆ, ಸೊ ಕೀ ಓಪನ್ ಇತ್ತಲ್ವ, ಫಸ್ಟು ಓಪನ್ ಇದ್ದ ಕರೆಂಟ್ ಎಷ್ಟಿತ್ತು, 0 ಇತ್ತು. ಕ್ಲೋಸ್ ಮಾಡಿದ್ಮೇಲೆ ಎಷ್ಟಾಯಿತು, ಮ್ಯಾಕ್ಸಿಮಮ್ ವ್ಯಾಲ್ಯೂ ಬಂತು. ಸೊ 0ದಿಂದ ಮ್ಯಾಕ್ಸಿಮಮ್ ವ್ಯಾಲ್ಯೂಗೆ ಕರೆಂಟ್ ರೀಚ್ ಆಗುತ್ತಲ್ಲ, ಇದಕ್ಕೇನಂತೀರಿ ನೀವು, ಚೇಂಜಿಂಗ್ ಕರೆಂಟ್. ಕರೆಕ್ಟಾ, ಕಾನ್ಸ್ಟೆಂಟ್ ಆಮೇಲೆ ಆಯಿತು, ಅದಕ್ಕೂ ಮೊದಲು 0 ಇತ್ತಲ್ವ ಕೀ ಓಪನ್ ಇದ್ದಾಗ. 0ದಿಂದ ಸರ್ಟನ್ ವ್ಯಾಲ್ಯೂ, ಮ್ಯಾಕ್ಸಿಮಮ್ ವ್ಯಾಲ್ಯೂ. ಸೊ 0 ಟು ಮ್ಯಾಕ್ಸಿಮಮ್ ವ್ಯಾಲ್ಯೂ, ಆ ಒಂದು ವ್ಯಾಲ್ಯೂ ಚೇಂಜ್ ಆಗ್ತಾ ಇರೋದ್ರಿಂದ ಚೇಂಜಿಂಗ್ ಕರೆಂಟ್ ಏನು ಮಾಡ್ಬೋದು, ಹಾಗಾದರೆ ಚೇಂಜಿಂಗ್ ಮ್ಯಾಗ್ನೆಟಿಕ್ ಫೀಲ್ಡನ್ನು ಈ ಕಾಯಿಲಲ್ಲಿ ಪ್ರೊಡ್ಯೂಸ್ ಮಾಡುತ್ತೆ. ಕಾನ್ಸ್ಟೆಂಟ್ ಮ್ಯಾಗ್ನೆಟಿಕ್ ಫೀಲ್ಡ್ ಅಲ್ಲ, ಚೇಂಜಿಂಗ್ ಕರೆಂಟ್ ಏನು ಮಾಡುತ್ತೆ, ಚೇಂಜಿಂಗ್ ಮ್ಯಾಗ್ನೆಟಿಕ್ ಫೀಲ್ಡನ್ನು ಪ್ರೊಡ್ಯೂಸ್ ಮಾಡುತ್ತೆ.
ಸೊ ಈ ಚೇಂಜಿಂಗ್ ಮ್ಯಾಗ್ನೆಟಿಕ್ ಫೀಲ್ಡು ಇದರ ಸಮೀಪದಲ್ಲೇ ಇದೆಯಲ್ಲ ಸೆಕೆಂಡರಿ ಕಾಯಿಲು, ಲಿಂಕ್ಡ್ ವಿತ್ ದ ಸೆಕೆಂಡರಿ ಕಾಯಿಲು, ಇದರಲ್ಲಿ ಇ ಎಮ್ ಎಫ್ ಅನ್ನು ಪ್ರೊಡ್ಯೂಸ್ ಮಾಡುತ್ತೆ. ಗೊತ್ತಾಯ್ತಾ? ಸೊ ಚೇಂಜಿಂಗ್ ಕರೆಂಟ್ ಇಲ್ಲಿ ಸ್ವಿಚ್ ಆನ್ ಮಾಡಿದ ತಕ್ಷಣ ನೀವು ಹೇಳ್ಬೋದು ಸರ್ ಮಾಡಿದ ಕೂಡಲೇ ಮ್ಯಾಕ್ಸಿಮಮ್ ಹೋಗಿದೆ, ಎಸ್, ಬಟ್ ಅಲ್ಲೂ ಕೂಡ ಒಂದು ಫ್ರ್ಯಾಕ್ಷನ್ ಆಫ್ ಸೆಕೆಂಡು ಡಿಲೇ ಆಗುತ್ತೆ. ಸ್ವಿಚ್ ಆನ್ ಮಾಡೋಕ್ಕಿಂತ ಮೊದಲು 0 ಇತ್ತು, ಸ್ವಿಚ್ ಆನ್ ಮಾಡಿದ ಮೇಲೆ ಮ್ಯಾಕ್ಸಿಮಮ್ ವ್ಯಾಲ್ಯೂಗೆ ಬಂದಿದೆಯಾ, ಈ ಮಧ್ಯದ ಗ್ಯಾಪಲ್ಲಿ ಚೇಂಜಿಂಗ್ ಕರೆಂಟು ಏನು ಮಾಡುತ್ತೆ, ಚೇಂಜಿಂಗ್ ಮ್ಯಾಗ್ನೆಟಿಕ್ ಫೀಲ್ಡನ್ನು ಪ್ರೊಡ್ಯೂಸ್ ಮಾಡುತ್ತೆ. ಸೊ ಆ ಚೇಂಜಿಂಗ್ ಮ್ಯಾಗ್ನೆಟಿಕ್ ಫೀಲ್ಡ್ ಏನು ಮಾಡುತ್ತೆ, ಇಲ್ಲಿ ಚೇಂಜಿಂಗ್ ಮ್ಯಾಗ್ನೆಟಿಕ್ ಫೀಲ್ಡು ಇದರಲ್ಲಿ ಚೇಂಜಿಂಗ್ ಮ್ಯಾಗ್ನೆಟಿಕ್ ಫೀಲ್ಡು ಲಿಂಕ್ಡ್ ವಿತ್ ದ ಕಾಯಿಲ್, ಈ ಕಾಯಿಲಿಗೆ ಲಿಂಕ್ ಆಗಿರುವಾಗ ಆ ಮೂಮೆಂಟಿಗೆ ಇದರಲ್ಲಿ ಒಂದು ಇ ಎಮ್ ಎಫ್ ಪ್ರೊಡ್ಯೂಸ್ ಆಗುತ್ತೆ. ಸೊ ಅದಕ್ಕೆ ಗ್ಯಾಲೋನೋಮೀಟರ್ ಡಿಫ್ಲೆಕ್ಟ್ ಆಗುತ್ತೆ. ಸೊ ಈಗ ಕೀ ಕ್ಲೋಸೇ ಇದೆ, ಬಟ್ ಗ್ಯಾಲೋನೋಮೀಟರ್ ಏನಾಗಿದೆ, ಡಿಫ್ಲೆಕ್ಷನ್ ಇಲ್ಲ. ಅಂದರೆ ಅರ್ಥ ಏನು, ಆ ಒಂದು ಸೆಕೆಂಡಲ್ಲಿ ಮಾತ್ರ ಕರೆಂಟ್ ಫ್ಲೋ ಆಗಿದೆ. ಸೊ ನೆಕ್ಸ್ಟು ಕೀ ಕ್ಲೋಸೇ ಇದೆ, ಕರೆಂಟ್ ಫ್ಲೋ ಆಗ್ತಾ ಇದೆ, ಮ್ಯಾಗ್ನೆಟಿಕ್ ಫೀಲ್ಡ್ ಕ್ರಿಯೇಟ್ ಆಗಿದೆ ಇಲ್ಲಿ ಕಾಯಿಲಲ್ಲಿ, ಬಟ್ ಆ ಮ್ಯಾಗ್ನೆಟಿಕ್ ಫೀಲ್ಡ್ ಏನಾಗಿದೆ, ಕಾನ್ಸ್ಟೆಂಟ್ ಇದೆ, ಚೇಂಜಿಂಗ್ ಅಲ್ಲ. ಈಗ ಅದು ಕರೆಂಟ್ ಕಾನ್ಸ್ಟೆಂಟ್ ಬಂತು, ಸೊ ಕಾನ್ಸ್ಟೆಂಟ್ ಮ್ಯಾಗ್ನೆಟಿಕ್ ಫೀಲ್ಡ್ ಇದೆ. ಹಾಗಾಗಿ ಈ ಕಾಯಿಲಲ್ಲಿ ಯಾವುದೇ ಒಂದು ಚೇಂಜಿಂಗ್ ಮ್ಯಾಗ್ನೆಟಿಕ್ ಫೀಲ್ಡು ಲಿಂಕ್ ಆಗೋದಿಲ್ಲ. ಹಾಗಾಗಿ ದರ್ ಇಸ್ ನೋ ಇ ಎಮ್ ಎಫ್. ಹಾಗಾದರೆ ಯಾವಾಗ ಇಂಡ್ಯೂಸ್ ಆಯಿತು ಇದರಲ್ಲಿ ಇ ಎಮ್ ಎಫ್, ಯಾವಾಗ ಅಂದರೆ ಯಾವಾಗ ನೀವು ಕೀ ಪ್ರೆಸ್ ಮಾಡಿದ್ರು, ಯಾವಾಗ ಕರೆಂಟ್ 0 to ಮ್ಯಾಕ್ಸಿಮಮ್ ರೀಚ್ ಆಯಿತು, ಆ ಟೈಮಲ್ಲಿ ಮಾತ್ರ ಇದರಲ್ಲಿ ಇ ಎಮ್ ಎಫ್ ಇಂಡ್ಯೂಸ್ ಆಗಿದೆ. ಸೊ ಇದ್ರ ಕನ್ಕ್ಲೂಷನ್ ಏನಂದರೆ, ಒನ್ಸ್ ಅಗೇನ್ ಚೇಂಜಿಂಗ್ ಮ್ಯಾಗ್ನೆಟಿಕ್ ಫೀಲ್ಡ್ ಬೇಕು ನಮಗೆ. ಚೇಂಜಿಂಗ್ ಮ್ಯಾಗ್ನೆಟಿಕ್ ಫೀಲ್ಡು ಲಿಂಕ್ಡ್ ವಿತ್ ದ ಕಾಯಿಲ್ ಇಂಡ್ಯೂಸಸ್ ಆ್ಯನ್ ಇ ಎಮ್ ಎಫ್ ಅನ್ನುವಂಥದ್ದು. ಓಕೆ, ಈಗ ನೆಕ್ಸ್ಟ್ ಕಂಡೀಷನ್ ಏನು ಅಂದರೆ, ಅದೇ ಕಾಯಿಲನ್ನು ನಾನು ಮತ್ತೆ ತಗೊಂಡಿದ್ದೇನೆ. ಏನಾಗಿದೆ, ಕೀ ಕ್ಲೋಸ್ ಆಗಿದೆ, ಕೀ ಕ್ಲೋಸ್ ಆಗಿದೆ, ಕರೆಂಟ್ ಫ್ಲೋ ಆಗ್ತಾಯಿದೆ, ಇದರಲ್ಲಿ ಕರೆಂಟ್ ಫ್ಲೋ ಆಗ್ತಾಯಿದೆ, ಡಿಫ್ಲೆಕ್ಷನ್ 0 ಇದೆ. ಈಗ ಏನು ಮಾಡ್ಬೋದು ನಾವು, ಈಗ ಕೀಯನ್ನು ಓಪನ್ ಮಾಡುವ, ಕೀಯನ್ನು ತೆಗೆದುಬಿಡೋಣ. ಸೊ ಕೀಯನ್ನು ತೆಗೆದ್ರೆ ಏನಾಗುತ್ತೆ ಆವಾಗ, ನಿಮಗೆ ಜನರಲ್ ಆಗಿ ಥಿಂಕ್ ಮಾಡಿ, ಕೀ ನೀವು ಓಪನ್ ಮಾಡಿದ್ರಿ ಅಂದ್ಕೊಳ್ಳಿ, ಸರ್ಕ್ಯೂಟ್ ಬ್ರೇಕ್ ಆಯಿತು, ಕರೆಂಟ್ ಮ್ಯಾಕ್ಸಿಮಮ್ ವ್ಯಾಲ್ಯೂ ಇತ್ತಲ್ವ, ಈಗ ಕರೆಂಟ್ ಏನಾಗುತ್ತೆ, 0ಗೆ ಬರುತ್ತೆ. ಎಲ್ಲಿಂದ ಬಂತು ಕರೆಂಟು, ಮ್ಯಾಕ್ಸಿಮಮ್ ವ್ಯಾಲ್ಯೂದಿಂದ 0 ವ್ಯಾಲ್ಯೂಗೆ ಬಂತು. ಚೇಂಜಿಂಗ್ ಕರೆಂಟ್ ಇದು. ಸೊ ಚೇಂಜಿಂಗ್ ಕರೆಂಟ್ ಏನು ಮಾಡುತ್ತೆ, ಒನ್ಸ್ ಅಗೇನ್ ಪ್ರೊಡ್ಯೂಸಸ್ ದ ಚೇಂಜಿಂಗ್ ಮ್ಯಾಗ್ನೆಟಿಕ್ ಫೀಲ್ಡ್ ಇನ್ ದ ಕಾಯಿಲ್. ಸರಿ ಅರ್ಥ ಮಾಡ್ಕೊಳ್ಳಿ, ನೀವು ಕೀಯನ್ನು ಓಪನ್ ಮಾಡೋಕ್ಕಿಂತ ಮೊದಲು ಮ್ಯಾಕ್ಸಿಮಮ್ ಇತ್ತು ಕರೆಂಟು, ಕೀಯನ್ನು ಓಪನ್ ಮಾಡಿದ್ರಿ, ಸೊ ಅವಾಗ ಏನಾಯಿತು, ಕೀಯನ್ನು ಓಪನ್ ಮಾಡಿದ ಕೂಡಲೇ ಕರೆಂಟು ತಕ್ಷಣ 0ಗೆ ಬರುತ್ತೆ ನಿಜ, ಬಟ್ ಇಟ್ ಟೇಕ್ಸ್ ಎ ಫ್ರ್ಯಾಕ್ಷನ್ ಆಫ್ ಸೆಕೆಂಡ್. ಆ ಒಂದು ಟೈಮಲ್ಲಿ ಕರೆಂಟ್ ಮ್ಯಾಕ್ಸಿಮಮ್ ಇಂದ ಮಿನಿಮಮ್ ಬರುವಂಥ ಟೈಮಲ್ಲಿ ಏನಾಗುತ್ತೆ ಕೇಳಿದರೆ, ಒಂದು ಇ ಎಮ್ ಎಫ್ ಇಂಡ್ಯೂಸ್ ಆಗುತ್ತೆ. ಇದರಲ್ಲಿ ಇ ಎಮ್ ಎಫ್ ಇಂಡ್ಯೂಸ್ ಆಗುತ್ತೆ. ಯಾವುದರಲ್ಲಿ, ಈ ಸೆಕೆಂಡರಿ ಕಾಯಿಲಲ್ಲಿ. ಯಾಕೆ, ರೀಸನ್ ಏನು ಅಂದರೆ, ಈ ಕಾಯಿಲಲ್ಲಿ ಕರೆಂಟು ಡಿಕ್ರೀಸ್ ಆಗ್ತಾ ಇದೆ. ಸೊ ಡಿಕ್ರೀಸ್ ಅಂದರೆ ಚೇಂಜಿಂಗ್ ಕರೆಂಟ್ ಪ್ರೊಡ್ಯೂಸಸ್ ಚೇಂಜಿಂಗ್ ಮ್ಯಾಗ್ನೆಟಿಕ್ ಫೀಲ್ಡ್. ಸೊ ಚೇಂಜಿಂಗ್ ಕರೆಂಟ್ ಪ್ರೊಡ್ಯೂಸಸ್ ಚೇಂಜಿಂಗ್ ಮ್ಯಾಗ್ನೆಟಿಕ್ ಫೀಲ್ಡ್. ಆ ಚೇಂಜಿಂಗ್ ಮ್ಯಾಗ್ನೆಟಿಕ್ ಫೀಲ್ಡ್ ಲಿಂಕ್ಡ್ ವಿತ್ ದ ಕಾಯಿಲ್ ಏನು ಮಾಡುತ್ತೆ, ಇದರಲ್ಲಿ ಇ ಎಮ್ ಎಫ್ ಅನ್ನು ಇಂಡ್ಯೂಸ್ ಮಾಡುತ್ತೆ. ಸೊ ನೋಡಿ, ಈಗ ಕೀ ಓಪನ್ ಮಾಡಿದರೆ ಮತ್ತೆ ಡಿಫ್ಲೆಕ್ಷನ್ ಇದೆ ನೋಡಿ, ಫ್ರ್ಯಾಕ್ಷನ್ ಆಫ್ ಸೆಕೆಂಡು, ಕರೆಕ್ಟಾ? ಸೊ ಇನ್ನೊಂದು ಸರಿ ನೋಡಿ, ಕೀ ಓಪನ್ ಮಾಡಿದ ಕೂಡಲೇ ಇದರಲ್ಲಿ ಡಿಫ್ಲೆಕ್ಷನ್ ಬರ್ತಾ ಇದೆ, ಕರೆಕ್ಟಾ? ಸೊ ಈಗ ನಾವಿಲ್ಲಿ ಏನು ಮಾಡಿದ್ವಿ ಕೇಳಿದ್ರೆ ನೋಡಿ, ಅದೇ ಎಕ್ಸ್ಪ್ಲನೇಷನ್ ನಾನು ಏನು ಹೇಳಿದ್ದೆ ಇಲ್ಲಿ ಪಾಯಿಂಟ್ಸ್ಗಳಲ್ಲಿದೆ. ವೆನ್ ದ ಪ್ರೈಮರಿ ಸರ್ಕ್ಯೂಟ್ ಈಸ್ ಕ್ಲೋಸ್ಡ್, ಕರೆಂಟ್ ಗ್ರೋಸ್ ಫ್ರಮ್ 0 to ಮ್ಯಾಕ್ಸಿಮಮ್ ವ್ಯಾಲ್ಯೂ. ಡ್ಯೂರಿಂಗ್ ದಿಸ್ ಪೀರಿಯಡ್, ಚೇಂಜಿಂಗ್ ಕರೆಂಟ್ ಇಂಡ್ಯೂಸಸ್ ಚೇಂಜಿಂಗ್ ಮ್ಯಾಗ್ನೆಟಿಕ್ ಫ್ಲಕ್ಸ್ ಅಕ್ರಾಸ್ ದ ಪ್ರೈಮರಿ ಕಾಯಿಲ್. ಈ ಒಂದು ಚೇಂಜಿಂಗ್ ಫ್ಲಕ್ಸ್ ಏನಾಗುತ್ತೆ, ಲಿಂಕ್ಡ್ ಟು ದ ಸೆಕೆಂಡರಿ ಕಾಯಿಲ್ ಆ್ಯಂಡ್ ಇಂಡ್ಯೂಸಸ್ ಇ ಎಮ್ ಎಫ್ ಇನ್ ದ ಸೆಕೆಂಡರಿ ಕಾಯಿಲ್. ಸೆಕೆಂಡರಿ ಕಾಯಿಲಲ್ಲಿ ಇ ಎಮ್ ಎಫ್ ಅನ್ನು ಇಂಡ್ಯೂಸ್ ಮಾಡುತ್ತೆ. ಸೊ ಇಂಡ್ಯೂಸ್ಡ್ ಇ ಎಮ್ ಎಫ್ ಆರ್ ಕರೆಂಟ್. ನಿಮಗೆ ಇ ಎಮ್ ಎಫ್ ಮತ್ತು ಕರೆಂಟ್ ಅಂದರೆ ಗೊತ್ತಾಗಿರ್ಬೋದು ಅನ್ಕೋತೇನೆ, ಕರೆಂಟ್ ಎಲೆಕ್ಟ್ರಿಸಿಟಿಯಲ್ಲಿ ಚೆನ್ನಾಗಿ ಕಲ್ತಿದ್ದೀರಿ. ಸೊ ಇಲ್ಲಿ ಗ್ಯಾಲೋನೋಮೀಟರ್ ತೆಗೆದುಬಿಟ್ರೆ ಏನಾಯ್ತು, ಇದು ಓಪನ್ ಸರ್ಕ್ಯೂಟ್. ಸೊ ಓಪನ್ ಸರ್ಕ್ಯೂಟಲ್ಲಿ ಏನು ನಾವು ನೋಡ್ಬೋದು, ಇ ಎಮ್ ಎಫ್ ಅನ್ನು ನೋಡ್ಬೋದು. ನೀವು ಗ್ಯಾಲೋನೋಮೀಟರ್ ಕನೆಕ್ಟ್ ಮಾಡಿದಾಗ ಏನಾಗುತ್ತೆ, ಸರ್ಕ್ಯೂಟ್ ಕಂಪ್ಲೀಟ್ ಆಗುತ್ತೆ. ಸೊ ಆವಾಗ ನೀವು ಏನು ನೋಡ್ತೀರಿ, ಕರೆಂಟನ್ನು ನೋಡ್ತೀರಿ. ಇಲ್ಲಿ ನೋಡಿ, ಇಂಡ್ಯೂಸ್ಡ್ ಇ ಎಮ್ ಎಫ್ ಆರ್ ಕರೆಂಟ್ ಆ್ಯಂಡ್ ಹೆನ್ಸ್ deflection in galvanometer lasts only as long as the current in the primary coil and hence the magnetic flux in the secondary coil changes. ನೀವು ಸ್ವಿಚ್ ಆನ್ ಮಾಡಿದಾಗ ಡಿಫ್ಲೆಕ್ಷನ್ ಇದೆ, ಸ್ವಿಚ್ ಆಫ್ ಮಾಡಿದಾಗ ಡಿಫ್ಲೆಕ್ಷನ್ ಇದೆ. ಬಿಟ್ಟರೆ ಬೇರೆ ಟೈಮಲ್ಲಿ ನೀವು ಕರೆಂಟ್ ಫ್ಲೋ ಆಗ್ತಾ ಇದೆ, ನೋ ಡಿಫ್ಲೆಕ್ಷನ್, ಕರೆಂಟ್ ಫ್ಲೋ ಆಗ್ತಾ ಇಲ್ಲ, ನೋ ಡಿಫ್ಲೆಕ್ಷನ್. ಯಾವಾಗುತ್ತೆ ಹಾಗಾದರೆ, ಚೇಂಜಿಂಗ್ ಕರೆಂಟ್ ಆ್ಯಂಡ್ ಹೆನ್ಸ್ ಚೇಂಜಿಂಗ್ ಮ್ಯಾಗ್ನೆಟಿಕ್ ಫೀಲ್ಡ್ ಮಾತ್ರ ಏನು ಮಾಡುತ್ತೆ, ಕರೆಂಟನ್ನು ಪ್ರೊಡ್ಯೂಸ್ ಮಾಡೋಕ್ಕೆ ಸಾಧ್ಯ ಅನ್ನುವಂಥದ್ದು. ಓಕೆ, ಸೊ ನೆಕ್ಸ್ಟು ನಾವು ಮುಂದಕ್ಕೆ ಹೋಗೋಣ. ಏನು ನೋಡಿದ್ರಿ ಇಲ್ಲಿ, ಸೊ ದಿಸ್ ಈಸ್ ಎಕ್ಸ್ಪೆರಿಮೆಂಟ್ ನಂಬರ್ 3. ಇದರಲ್ಲಿ ಇನ್ನೊಂದು ಸರಿ ನೋಡಿ, ಇಲ್ಲಿ ಒಂದು ಕಾಯಿಲಿಗೆ
ಬ್ಯಾಟ್ರಿಯನ್ನು ಕನೆಕ್ಟ್ ಮಾಡಿದ್ದಾರೆ. ಸ್ವಿಚ್ ಆನ್ ಇದೆ, ಸರ್ಕ್ಯೂಟ್ ಕಂಪ್ಲೀಟ್ ಆಗಿದೆ. ಇದರಲ್ಲಿ ಏನಾಗಿದೆ, ಕರೆಂಟು ಫ್ಲೋ ಆಗ್ತಾ ಇದೆ. ಕರೆಕ್ಟಾ? ಇದು ಒಂದು ಕಾಯಿಲ್ ಇದೆ, ಕಾಯಿಲಿಗೆ ಬ್ಯಾಟ್ರಿ ಕನೆಕ್ಟ್ ಮಾಡಿದ್ದಾರೆ. ಸೊ ಕರೆಂಟ್ ಫ್ಲೋ ಆಗ್ತಾ ಇದೆ, ಇದರಲ್ಲಿ ಕರೆಂಟ್ ಫ್ಲೋ ಆಗ್ತಾ ಇದೆ. ಕರೆಂಟ್ ಫ್ಲೋ ಆಗ್ತಾ ಇದೆ ಅಂದರೆ ಅರ್ಥ ಏನು, ಇದು ನಾವು ಕನೆಕ್ಟ್ ಮಾಡಿರುವಂಥದ್ದು ಬ್ಯಾಟ್ರಿ ಆಗಿರೋದ್ರಿಂದ ಸೊ ಕಾನ್ಸ್ಟೆಂಟ್ ಕರೆಂಟು ಫ್ಲೋ ಆಗ್ತಾ ಇರುತ್ತೆ. ಸೊ ಕಾನ್ಸ್ಟೆಂಟ್ ಕರೆಂಟ್ ಫ್ಲೋ ಆಗ್ತಿರುವಾಗ ಏನಾಗುತ್ತೆ, ಒಂದು ಕಾನ್ಸ್ಟೆಂಟ್ ಮ್ಯಾಗ್ನೆಟಿಕ್ ಫೀಲ್ಡ್ ಕಾನ್ಸ್ಟೆಂಟ್ ಇರುವಂಥದ್ದು ಇದು ಸುತ್ತಲೂ ಕ್ರಿಯೇಟ್ ಆಗುತ್ತೆ. ಸೊ ನೀವು ಆಲ್ರೆಡಿ ಕಲ್ತಿದ್ರಿ ಸೊಲೆನಾಯ್ಡ್ ಆಸ್ ಎ ಬಾರ್ ಮ್ಯಾಗ್ನೆಟ್ ಅಂತೇಳಿ ಹಿಂದಿನ ಯೂನಿಟ್ಗಳಲ್ಲಿ. ಸೊ ಆ ಒಂದು ಕಾಯಿಲಿಗೆ ಏನಾಯ್ತು, ಇದೊಂದು ಬಾರ್ ಮ್ಯಾಗ್ನೆಟ್ ಥರ ಬಿಹೇವ್ ಮಾಡುತ್ತೆ. ಹಾಗಾಗಿ ಒಂದು ಏನು ಐಡಿಯಾ ಬಂತು ಕೇಳಿದ್ರೆ, ಇದನ್ನು ಒಂದು ವೇಳೆ ನಾವು ಇನ್ನೊಂದು ಕಾಯಿಲಿಗೆ ಗ್ಯಾಲೋನೋಮೀಟರ್ನ ಕನೆಕ್ಟ್ ಮಾಡಿ ಆ ಕಾಯಿಲಿನ ಹತ್ತಿರಕ್ಕೆ ಈ ಕಾಯಿಲನ್ನು ತಗೊಂಡೋದ್ರೆ, ಈ ಕಾಯಿಲಲ್ಲಿ ಏನಿದೆ, ನಾವು ಬ್ಯಾಟ್ರಿ ಕನೆಕ್ಟ್ ಮಾಡಿದ್ದೀವಿ, ಕರೆಂಟ್ ಫ್ಲೋ ಆಗ್ತಾ ಇದೆ. ಸೊ ಇದನ್ನು ಹತ್ತಿರ ತಗೊಂಡು ಹೋದರೆ ಏನಾಗುತ್ತೆ ಅನ್ನುವಂಥದ್ದು. ಸೊ ಇದನ್ನು ಹತ್ತಿರ ತಗೊಂಡು ಹೋದರೆ ಏನಾಗ್ಬೋದು ನೋಡಿ. ಸೊ ಯು ಅಬ್ಸರ್ವ್ ದ ಡಿಫ್ಲೆಕ್ಷನ್ ಇನ್ ದ ಗ್ಯಾಲೋನೋಮೀಟರ್. ಯಾವಾಗ ಈ ಕಾಯಿಲನ್ನು ಅದ್ರ ಹತ್ತಿರಕ್ಕೆ ಮೂವ್ ಮಾಡ್ತೀರೋ, ಅಫ್ಕೋರ್ಸ್ ಇದರ ಮ್ಯಾಗ್ನೆಟಿಕ್ ಫೀಲ್ಡ್ ಕಾನ್ಸ್ಟೆಂಟೇ ಇರುತ್ತೆ, ನೆನಪಿರಲಿ. ಇದರ ಮ್ಯಾಗ್ನೆಟಿಕ್ ಫೀಲ್ಡ್ ಚೇಂಜ್ ಆಗಿಲ್ಲ. ಚೇಂಜ್ ಆಗಿರೋದು ಏನು, ಸೊ ಇದು ಫಸ್ಟು ದೂರದಲ್ಲಿತ್ತು, ಮ್ಯಾಗ್ನೆಟಿಕ್ ಫೀಲ್ಡ್ ಲಿಂಕ್ಡ್ ವಿತ್ ದ ಕಾಯಿಲ್ ಈಸ್ ವೀಕರ್. ವೆನ್ ಇಟ್ ಕಮ್ಸ್ ಟು ಕ್ಲೋಸ್ ದ ಮ್ಯಾಗ್ನೆಟಿಕ್ ಫೀಲ್ಡ್ ಬಿಕಮ್ ಸ್ಟ್ರಾಂಗರ್. ಅಂದರೆ ಅರ್ಥ ಏನಾಯಿತು, ಈ ಕಾಯಿಲಿನಲ್ಲಿ ಆ ಒಂದು ಫ್ಲಕ್ಸ್ ಅಂತೀವಲ್ಲ ನಾವು, ಫ್ಲಕ್ಸ್ ಅಂದರೆ ಏನು ಅಂತ ಹೇಳ್ತೇನೆ ಈಗ. ಸೊ ಆ ಚೇಂಜಿಂಗ್ ಮ್ಯಾಗ್ನೆಟಿಕ್ ಫೀಲ್ಡ್ ಆರ್ ಚೇಂಜಿಂಗ್ ಫ್ಲಕ್ಸ್ ಲಿಂಕ್ಡ್ ವಿತ್ ದಿಸ್ ಕಾಯಿಲ್, ಈ ಕಾಯಿಲಿಗೆ ಸಂಬಂಧಪಟ್ಟಿರುವಂಥ ಒಂದು ಫ್ಲಕ್ಸ್ ವೇರಿ ಆಗೋದ್ರಿಂದ ಆ ಒಂದು ಮೂಮೆಂಟಿಗೆ ಇದರಲ್ಲಿ EMF ಇಂಡ್ಯೂಸ್ ಆಗುತ್ತೆ ಆ್ಯಂಡ್ ಹೆನ್ಸ್ ಕರೆಂಟ್ ಅನ್ನುವಂಥದ್ದು. ಓಕೆ. ಸೊ ನೆಕ್ಸ್ಟ್ ಏನು ಕೇಳಿದರೆ, ಇಲ್ಲೇನಿದೆ ಪಾಯಿಂಟು, ಮ್ಯಾಗ್ನೆಟಿಕ್ ಫ್ಲಕ್ಸ್ ಲಿಂಕ್ಡ್ ವಿತ್ ದ ಕಾಯಿಲ್ ಚೇಂಜಸ್ ರಿಲೇಟಿವ್ ಟು ದ ಪೊಸಿಷನ್ ಆಫ್ ದ ಕಾಯಿಲ್ ಆ್ಯಂಡ್ ದ ಮ್ಯಾಗ್ನೆಟ್ ಡ್ಯೂ ಟು ದ ಮ್ಯಾಗ್ನೆಟಿಕ್ ಲೈನ್ಸ್ ಆಫ್ ಫೋರ್ಸ್ ಕಟಿಂಗ್ ಎಟ್ ಡಿಫರೆಂಟ್ ಆ್ಯಂಗಲ್ಸ್ ಎಟ್ ದ ಸೇಮ್ ಕ್ರಾಸ್ ಸೆಕ್ಷನಲ್ ಏರಿಯಾ ಆಫ್ ದ ಕಾಯಿಲ್. ಓಕೆ. ಸೊ ನಾವು ಮುಂದಕ್ಕೆ ಹೋಗೋಣ. ಈಗ ಈ ಒಂದು ಮ್ಯಾಗ್ನೆಟಿಕ್ ಫ್ಲಕ್ಸ್ ಅಂದರೆ ಏನು ಅಂತ ನೋಡೋಣ. ಈಗ ಎಲೆಕ್ಟ್ರಿಕ್ ಫ್ಲಕ್ಸನ್ನು ನೀವು ನೋಡಿದ್ದೀರಿ. ಸೊ ಹಾಗೆ ಈ ಮ್ಯಾಗ್ನೆಟಿಕ್ ಫ್ಲಕ್ಸ್ ಅನ್ನುವಂಥದ್ದು ಏನು, ಫ್ಲಕ್ಸ್ ಥ್ರೂ ಎನಿ ಸರ್ಫೇಸ್ ಈಸ್ ದ ನಂಬರ್ ಆಫ್ ಮ್ಯಾಗ್ನೆಟಿಕ್ ಲೈನ್ಸ್ ಆಫ್ ಫೋರ್ಸ್ ಪಾಸಿಂಗ್ ನಾರ್ಮಲಿ ಥ್ರೂ ದಟ್ ಸರ್ಫೇಸ್. ಈ ವರ್ಡ್ಸ್ಗಳನ್ನು ನೋಡಿ. ಎಲೆಕ್ಟ್ರಿಕ್ ಫ್ಲಕ್ಸಲ್ಲಿ ನೀವು ಕಲ್ತಿದ್ದೀರಿ, ಬಟ್ ಈಗ ಮ್ಯಾಗ್ನೆಟಿಕ್ ಫ್ಲಕ್ಸನ್ನು ನಾವು ಸೇಮ್ ಒಂದು ಟೈಪಲ್ಲಿ ನಾವು ಇದನ್ನು ಡಿಫೈನ್ ಮಾಡಲಿಕ್ಕೆ ಹೋದರೆ, ಮ್ಯಾಗ್ನೆಟಿಕ್ ಫ್ಲಕ್ಸ್ ಥ್ರೂ ಎನಿ ಸರ್ಫೇಸ್ ಈಸ್ ದ ನಂಬರ್ ಆಫ್ ಮ್ಯಾಗ್ನೆಟಿಕ್ ಲೈನ್ಸ್ ಆಫ್ ಫೋರ್ಸ್. ಮ್ಯಾಗ್ನೆಟಿಕ್ ಲೈನ್ಸ್ ಆಫ್ ಫೋರ್ಸ್ ಅಂದರೆ ಯಾವುದು, ಫೀಲ್ಡ್ ಲೈನ್ಸ್. ಪಾಸಿಂಗ್ ನಾರ್ಮಲಿ, ಈ ವರ್ಡ್ ನೋಡಿ, ಪಾಸಿಂಗ್ ನಾರ್ಮಲಿ ಥ್ರೂ ದಟ್ ಸರ್ಫೇಸ್. ಈಗ ನಾವು ಅದಕ್ಕೆ ಏನು ಮಾಡುವ ಕೇಳಿದರೆ, ಒಂದು ಸರ್ಫೇಸನ್ನು ತೆಗೆದುಕೊಳ್ಳೋಣ. ಸೊ ಇದೊಂದು ಸರ್ಫೇಸ್ ಏರಿಯಾ, ಒಂದು ಸ್ಮಾಲ್ ಸರ್ಫೇಸ್ ಏರಿಯಾ, ಸೊ ಡಿನೋಟೆಡ್ ಬೈ DS. ಈ ಸರ್ಫೇಸ್ ಏರಿಯಾವನ್ನು ನಾವು ವೆಕ್ಟರ್ ಅಂತ ತಗೋತೀವಿ ಇಲ್ಲಿ. ಸೊ ಏರಿಯಾ ಇದೆಯಲ್ಲ, ಇದು ಈ ಸರ್ಫೇಸ್ ಏರಿಯಾವನ್ನು ವೆಕ್ಟರ್ ಅಂತ ತಗೋತೀವಿ. ಯಾಕೆ ಅಂತ ನೋಡೋಣ ಇರಿ. ಸೊ ಹಾಗಾಗಿ ನಾವು ಆ ವೆಕ್ಟರನ್ನು ಈ ರೀತಿ ಇಂಡಿಕೇಟ್ ಮಾಡ್ತೀವಿ. ವೆರಿ ಇಂಪಾರ್ಟೆಂಟ್, ನೀವು ನೆನ್ಪಿಟ್ಕೋಬೇಕು. ಏನು ಅಂದರೆ, ಈ ಸರ್ಫೇಸ್ ಏರಿಯಾಗೆ ಪರ್ಪೆಂಡಿಕ್ಯುಲರ್ ಆಗಿ ನಾವು ವೆಕ್ಟರ್ನ ಡೈರೆಕ್ಷನ್ನ ತೋರಿಸ್ತೀವಿ. ದಿಸ್ ಈಸ್ ದ ಡೈರೆಕ್ಷನ್ ಆಫ್ ದ ಏರಿಯಾ ವೆಕ್ಟರ್. ನೋಡಿ, ಈ N ಕ್ಯಾಪ್ ಹಾಕಿದ್ದೀವಲ್ಲ ನಾವು. ಸೊ ಈ ಒಂದು ಡೈರೆಕ್ಷನ್ ಆಫ್ ದ ಏರಿಯಾ ವೆಕ್ಟರ್. ಇನ್ನೊಂದು ಸರಿ ನೋಡಿ, ದಿಸ್ ಈಸ್ ದ ಏರಿಯಾ, ಸರ್ಫೇಸ್ ಏರಿಯಾ. ಆ ಏರಿಯಾಗೆ ಪರ್ಪೆಂಡಿಕ್ಯುಲರ್ ಡೈರೆಕ್ಷನ್ ಅನ್ನೋದು ಡೈರೆಕ್ಷನ್ ಆಫ್ ದ ಏರಿಯಾ ವೆಕ್ಟರ್ ಅನ್ನುವಂಥದ್ದು. ನಾವು ಈಗ ಫಸ್ಟ್ ಒಂದು ಸರಿ ಫ್ಲಕ್ಸ್ನ ಬಗ್ಗೆ ಥಿಂಕ್ ಮಾಡ್ಕೊಳ್ಳೋಣ, ಆಮೇಲೆ ನಾನು ನಿಮಗೆ ಏರಿಯಾ ವೆಕ್ಟರ್ ಹೇಗೆ ಅಂತ ಹೇಳ್ತೇನೆ. ಸೊ ಈಗ ಇಲ್ಲಿ ನೋಡಿ, ದಿಸ್ ಈಸ್ ಮ್ಯಾಗ್ನೆಟಿಕ್ ಫೀಲ್ಡ್. ಈ ಮ್ಯಾಗ್ನೆಟಿಕ್ ಫೀಲ್ಡ್ ಅನ್ನೋದು ಡೈರೆಕ್ಷನ್ ತೋರಿಸ್ತಾ ಇದೆ. ಸೊ ಇಲ್ಲೆಲ್ಲ ಒಂದು ಮ್ಯಾಗ್ನೆಟ್ ಇದೆ ಅಂದ್ಕೊಳ್ಳಿ, ಆ ಫೀಲ್ಡ್ ಲೈನ್ಸ್ ಎಲ್ಲ ಇದರಲ್ಲಿ ಪಾಸ್ ಆಗ್ತಾ ಇದೆ. ಹೇಗಿರಬೇಕದು, ನಾರ್ಮಲಿ. ಸೊ ನಾರ್ಮಲಿ ಥ್ರೂ ದಟ್ ಸರ್ಫೇಸ್, ಈ ಸರ್ಫೇಸಲ್ಲಿ ನಾರ್ಮಲ್ ಆಗಿ ಪರ್ಪೆಂಡಿಕ್ಯುಲರ್ ಆಗಿ ಈ ಸರ್ಫೇಸ್ ಒಳಗಡೆ ಎಷ್ಟು ಫೀಲ್ಡ್ ಲೈನ್ಸ್ಗಳು ಪಾಸ್ ಆಗ್ತವೆಯೋ ನಾವು ಅದಕ್ಕೆ ಫ್ಲಕ್ಸ್ ಅಂತ ಕರಿತೀವಿ, ಮ್ಯಾಗ್ನೆಟಿಕ್ ಫ್ಲಕ್ಸ್ ಅಂತೇಳಿ. ಬಟ್ ಏನಾಗುತ್ತೆ ಅಂದರೆ, ಯೂಶ್ವಲಿ ನಮ್ಮ ಡೆಫಿನೇಷನ್ ಏನು ಕೇಳಿದರೆ, ನಂಬರ್ ಆಫ್ ಲೈನ್ಸ್ ಆಫ್ ಫೋರ್ಸ್ ಪಾಸಿಂಗ್ ನಾರ್ಮಲಿ ಥ್ರೂ ದಟ್ ಸರ್ಫೇಸ್, ಪರ್ಪೆಂಡಿಕ್ಯುಲರ್ ಆಗಿರಬೇಕು. ಹಾಗೆ ಇರಬೇಕು ನಿಜ. ಬಟ್ ಕೆಲವೊಮ್ಮೆ ಏನಾಗುತ್ತೆ, ಈಗ ಫೀಲ್ಡ್ ಲೈನ್ಸು ನೋಡಿ, ಇಲ್ಲಿ ಫೀಲ್ಡ್ ಲೈನ್ಸ್ ಹೀಗೆ ಬರ್ತಾ ಇದೆ, ಬಟ್ ಏರಿಯಾ ವೆಕ್ಟರ್ ಹೀಗಿದೆ. ಏರಿಯಾ ಏನಾಗಿದೆ, ಇನ್ಕ್ಲೈನ್ಡ್ ಆಗಿದೆ ಒಂದು ಆ್ಯಂಗಲಲ್ಲಿ. ಆವಾಗ ನಾವೇನು ಮಾಡಬೇಕು, ನಮ್ಮ ಡೆಫಿನೇಷನ್ಗೆ ಹೋಗ್ಬೇಕು. ನಾವು ಪಾಸಿಂಗ್ ಥ್ರೂ ನಾರ್ಮಲಿ ಥ್ರೂ ದಟ್ ಸರ್ಫೇಸ್, ಹೀಗೆ ಹೋದ ಲೈನ್ಸ್ಗಳನ್ನಷ್ಟೇ ನಾವು ಲೆಕ್ಕ ಹಾಕಬೇಕು. ಅದಕ್ಕೆ ನಾವೇನು ಮಾಡ್ಬೋದು, ಈ ಮ್ಯಾಗ್ನೆಟಿಕ್ ಫೀಲ್ಡ್ ಅಲ್ವಾ ಇದು, ಫೀಲ್ಡ್ ಡೈರೆಕ್ಷನ್ನು. ಸೊ ಇದೊಂದು ವೆಕ್ಟರ್, ಇದನ್ನು ರಿಸಾಲ್ವ್ ಮಾಡ್ಬೋದು. ರಿಸಾಲ್ವ್ ಮಾಡಿದಾಗ ಏನಾಗುತ್ತೆ, ಸೊ ಈ ಒಂದು ಕಂಪೋನೆಂಟು B cos θ ಪರ್ಪೆಂಡಿಕ್ಯುಲರ್ ಆಗಿ B sin θ ಅಂತ ಬರುತ್ತೆ.
ಹಾಗಾಗಿ ನಾವು ಫ್ಲಕ್ಸನ್ನು ಈಗ ಡಿಫೈನ್ ಮಾಡ್ಬೋದು. ಏನು ಕೇಳಿದರೆ d5 ಈಸ್ ಈಕ್ವಲ್ ಟು ವೆಕ್ಟರ್ ಬಿ ಡಾಟ್ ಡಿ ಎಸ್, ಎರಡರ ಡಾಟ್ ಪ್ರಾಡಕ್ಟ್. ಯಾಕೆಂದರೆ ಬಿ ಡಾಟ್ ಡಿ ಮಾಡಿದರೆ ನಮಗೆ ಡಿ ಅಂದರೆ ಡಿ ಎಸ್ ಅಂದರೆ ಏರಿಯಾ, ಬಿ ಡಾಟ್ ಡಿ ಎಸ್ ಮಾಡಿದರೆ ಬಿ ಡಿ ಎಸ್ ಕಾಸ್ಟ್ ಇಟ ಅಂತ ತಗೋತೀವಿ. ಅಂದರೆ ಎರಡು ಕಂಪೋನೆಂಟ್ಗಳನ್ನ ಒಂದು ಇಲ್ಲಿ ತಗೊಂಡ್ವಿ, ಒಂದು ಕಂಪೋನೆಂಟ್ ಆಫ್ ದ ಮ್ಯಾಗ್ನೆಟಿಕ್ ಫೀಲ್ಡ್ ಆ್ಯಂಡ್ ಏರಿಯಾ ವೆಕ್ಟರ್ ಟುಗೆದರ್. ನೀವು ಇದನ್ನು ಸೇಮ್ ಡೆಫಿನೇಷನ್ ನೋಡಿ, ಸೇಮ್ ಎಕ್ಸ್ಪ್ಲನೇಷನ್ ವರ್ಕಲ್ಲಿ ಕಲ್ತಿರ್ತೀರಿ. ಅಮೌಂಟ್ ಆಫ್ ವರ್ಕ್ ಡನ್, ಒಂದು ಕಡೆ ಫೋರ್ಸ್ ಕೂಡ ವೆಕ್ಟರು, ಒಂದು ಕಡೆ ಡಿಸ್ಪ್ಲೇಸ್ಮೆಂಟ್ ಕೂಡ ವೆಕ್ಟರು. ಬಟ್ ಅಲ್ಲಿ ನಾವು ಡೈರೆಕ್ಷನನ್ನು ತುಂಬ ಕ್ಯಾಲ್ಕುಲೇಟ್ ಮಾಡಿ ನೋಡ್ತೀವಿ. ಫೋರ್ಸ್ ಆ್ಯಕ್ಟ್ ಆದಾಗಲೆಲ್ಲ ಡಿಸ್ಪ್ಲೇಸ್ಮೆಂಟ್ ಆಗಬೇಕು ಅಂತ ಇಲ್ಲ, ಅಥವಾ ಡಿಸ್ಪ್ಲೇಸ್ಮೆಂಟ್ ಆಗ್ತಾ ಇದೆ ಫೋರ್ಸು ಆ್ಯಕ್ಟ್ ಆಗ್ತಾ ಇದೆ, ಆ ಫೋರ್ಸಿಂದನೇ ವರ್ಕ್ ಆಯಿತು ಅಂತಲೂ ನಾವು ಹೇಳೋದಿಲ್ಲ. ನೀವೆಲ್ಲ ಅಬ್ಸರ್ವ್ ಮಾಡಿರ್ಬೋದು. ಸೊ ಟೀಟಾ ಪ್ಲೇಸ್ ವೆರಿ ಇಂಪಾರ್ಟೆಂಟ್ ರೋಲ್. ಹಾಗಾಗಿ ಇಲ್ಲೂ ಕೂಡ ಈ ಕಂಪೋನೆಂಟನ್ನು ತಗೊಂಡವಲ್ಲ ನಾವು, ಬಿಯ ಕಂಪೋನೆಂಟ್ ಕಾಸ್ಟ್ ಇಟ ಕಂಪೋನೆಂಟು ಬಿ ಕಾಸ್ಟ್ ಇಟ ಆ್ಯಂಡ್ ದಿಸ್ ಏರಿಯಾ ವೆಕ್ಟರ್ ಡಿ ಎಸ್. ಸೊ ಎರಡು ವೆಕ್ಟರ್ಗಳ ಡಾಟ್ ಪ್ರಾಡಕ್ಟ್ಗೆ ನಾವು ಫ್ಲಕ್ಸ್ ಅಂತ ಕರಿತೀವಿ. ಹಾಗಾಗಿ ಇಟ್ ಕ್ಯಾನ್ ಆಲ್ಸೋ ಬಿ ಡಿಫೈನ್ಡ್ ಆಸ್ ದ ಪ್ರಾಡಕ್ಟ್ ಆಫ್ ದ ಏರಿಯಾ ಆಫ್ ದ ಸರ್ಫೇಸ್ ಆ್ಯಂಡ್ ದ ಕಂಪೋನೆಂಟ್ ಆಫ್ ದ ಮ್ಯಾಗ್ನೆಟಿಕ್ ಫೀಲ್ಡ್ ನಾರ್ಮಲ್ ಟು ದಟ್ ಸರ್ಫೇಸ್. ನಾವು ಡೆಫಿನೇಷನಿಗೆ ಬಂದ್ವಿ, ನಾರ್ಮಲ್ ಟು ದಟ್ ಸರ್ಫೇಸ್. ಕಂಪೋನೆಂಟ್ ತಗೊಂಡಾಗ ಏನಾಯಿತು ಅವಾಗ ಏರಿಯಾ ವೆಕ್ಟರ್ಗೆ, ಏರಿಯಾ ಸರ್ಫೇಸಿಗೆ ನಾರ್ಮಲ್ ಆರ್ ಅಲಾಂಗ್ ದ ಏರಿಯಾ ವೆಕ್ಟರ್. ಏರಿಯಾ ವೆಕ್ಟರ್ನ ಡೈರೆಕ್ಷನ್ದಲ್ಲೇ ಇರುವಂಥ ಮ್ಯಾಗ್ನೆಟಿಕ್ ಫೀಲ್ಡಿನ ಕಂಪೋನೆಂಟ್ಗಳನ್ನು ನಾವು ಲೆಕ್ಕಕ್ಕೆ ತಗೋತೀವಿ. ಸೊ ದ್ಯಾಟ್ ಈಸ್ ಫ್ಲಕ್ಸ್. ಇನ್ನು ಈ ಫ್ಲಕ್ಸನ್ನು ನಾವು ಏನು ಕೇಳಿದರೆ, ಇದು ಪ್ರಾಡಕ್ಟ್ ಇದೆ, ಡಾಟ್ ಪ್ರಾಡಕ್ಟ್ ಇದೆ. ಸೊ ಅದನ್ನು ನಾವೇನು ಮಾಡ್ಬೋದು, ಒಂದು d5 ಈಸ್ ಈಕ್ವಲ್ ಟು ಬಿ ಡಿ ಎಸ್ ಕಾಸ್ಟ್ ಇಟ ಅಂತ ಬರಿಬೋದು. ಇದು ಡಾಟ್ ಅಲ್ಲ, ಇದು ಬಿ ಡಿ ಎಸ್ ಕಾಸ್ಟ್ ಇಟ ಅಂತೇಳಿ. ಓಕೆ, ಸೊ ದೇರ್ಫೋರ್ you can write it in the vector form b dot a or ba n cap. So n cap is the direction. ಎರಡರದ್ದು ಡೈರೆಕ್ಷನ್ ಅಲ್ಲೇ ಬಂದಿದೆ, ಏರಿಯಾ ವೆಕ್ಟರು ಮತ್ತು ಕಂಪೋನೆಂಟ್ ಬಿ ಎ ಕಂಪೋನೆಂಟ್ ಎರಡು ಒಂದೇ ಡೈರೆಕ್ಷನ್ದಲ್ಲಿ ಇರುತ್ತೆ. ಸೊ ಓಕೆ, ಫ್ಲಕ್ಸ್ ಈಸ್ ಮ್ಯಾಕ್ಸಿಮಮ್ ವೆನ್ ಟೀಟಾ ಈಸ್ ಈಕ್ವಲ್ ಟು 0. ಯಾವಾಗ ಟೀಟಾ 0 ಆಗುತ್ತೆ, ಸಪೋಸ್ ಈ ಸರ್ಫೇಸ್ ಏರಿಯಾ ಇದೆಯಲ್ಲ ಈಸ್ ಪರ್ಪೆಂಡಿಕ್ಯುಲರ್ ಟು ದ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್. ಸೊ ಈ ಸರ್ಫೇಸ್ ಏರಿಯಾ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸಿಗೆ ಪರ್ಪೆಂಡಿಕ್ಯುಲರ್ ಆಗಿದ್ದರೆ ಆವಾಗ ಮ್ಯಾಕ್ಸಿಮಮ್ ಇರುತ್ತೆ ಫ್ಲಕ್ಸು. ನೋಡಿ, ಫ್ಲಕ್ಸ್ ಯಾವಾಗ ಲಾರ್ಜ್ ನಂಬರ್ ಆಫ್ ಲೈನ್ಸ್ ಆರ್ ಪಾಸಿಂಗ್ ಅಂದ್ಕೊಳ್ಳಿ, ಬಟ್ ಈ ಏರಿಯಾ ವೆಕ್ಟರು ಮತ್ತು ಫೀಲ್ಡ್ ವೆಕ್ಟರ್, ಮ್ಯಾಗ್ನೆಟಿಕ್ ಫೀಲ್ಡ್ ವೆಕ್ಟರ್ ಸೊ ಒಂದೇ ಲೈನಲ್ಲಿ ಬರಬೇಕು. ಅಂದರೆ ಅರ್ಥ ಏನು, ಟೀಟಾ ಈಕ್ವಲ್ಸ್ ಟು 0. ಸೊ ಟೀಟಾ ಈಕ್ವಲ್ಸ್ ಟು 0 ಆದಾಗ ಸೊ ಆ ಫ್ಲಕ್ಸ್ ಏನಿದೆ ದಟ್ ಈಸ್ ಬಿ ಡಾಟ್ ಎ. ಸೊ ಬಿ ಮತ್ತು ಎದ ಮಲ್ಟಿಪ್ಲಿಕೇಶನ್ಗೆ ನಾವು ಆ ಒಂದು ಮ್ಯಾಗ್ನೆಟಿಕ್ ಫ್ಲಕ್ಸ್ ಅಂತ ಹೇಳ್ತೀವಿ. ಸೊ ಈ ರೀತಿ ನಾವು ಫ್ಲಕ್ಸನ್ನು ಕ್ಯಾಲ್ಕುಲೇಟ್ ಮಾಡ್ತೀವಿ. ಓಕೆ, ಈಗ ನೋಡುವ, ನಾನು ಆವಾಗಲೇ ಹೇಳಿದೆ ನಿಮಗೆ ಏರಿಯಾ ಈಸ್ ಎ ವೆಕ್ಟರ್ ಅಂತೇಳಿ. ನಿಮಗಿದು ಸ್ವಲ್ಪ ಕನ್ಫ್ಯೂಸ್ ಆಗುವಂಥ ಪಾಯಿಂಟ್ ಆದ್ದರಿಂದ ಎಕ್ಸ್ಟ್ರಾ ಮತ್ತೆ ಇದನ್ನು ಡಿಸ್ಕಸ್ ಮಾಡ್ತಾ ಇದ್ದೇನೆ. ಸೊ ಹೇಗೆ ನೋಡಿ, ಇಲ್ಲೊಂದು ಏರಿಯಾವನ್ನು ತಗೊಂಡಿದ್ದೀನಿ ನಾನು, ಒಂದು ರೆಕ್ಟ್ಯಾಂಗ್ಯುಲರ್ ಏರಿಯಾ ಇದೆ. ಸೊ ಈ ಲೈನ್ಸ್ಗಳೇನಿದೆ ಇದು ಫೀಲ್ಡ್ ಲೈನ್ಸ್ಗಳು, ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಬಿ ಅಂತ ಇದನ್ನು ನಾವು ಇಂಡಿಕೇಟ್ ಮಾಡಿದ್ದೀವಿ, ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್. ಇಲ್ಲಿ ಈ ಏರಿಯಾಗೆ ಏರಿಯಾ ವೆಕ್ಟರ್ ಅಂದಾಗ ನಾನು ಆವಾಗಲೇ ಹೇಳಿದೆ ವೆಕ್ಟರ್ ಡೈರೆಕ್ಷನ್ನು ಪರ್ಪೆಂಡಿಕ್ಯುಲರ್ ಟು ದ ಸರ್ಫೇಸ್. ನೋಡಿ, ಇದು ಏರಿಯಾ ವೆಕ್ಟರ್ ಡೈರೆಕ್ಷನ್. ಯಾಕೆ ವೆಕ್ಟರ್ ಆಯ್ತಿದು ಅನ್ನುವಂಥದ್ದು ನಿಮಗೆ ಕಾಮನ್ ಆಗಿ ಒಂದು ವೆಕ್ಟರ್ ಬಗ್ಗೆ ಒಂದು ಬೇಸಿಕ್ ನಾಲೆಜ್ ಏನು ಕೇಳಿದರೆ, ವೆಕ್ಟರ್ ಅಂದರೆ ಇಟ್ ಹ್ಯಾಸ್ ಬೋತ್ ಮ್ಯಾಗ್ನಿಟ್ಯೂಡ್ ಆ್ಯಂಡ್ ಡೈರೆಕ್ಷನ್. ಭಾಳ ಬೇಸಿಕ್ ಡೆಫಿನೇಷನು, ಇಟ್ ಹ್ಯಾಸ್ ಬೋತ್ ಮ್ಯಾಗ್ನಿಟ್ಯೂಡ್ ಆ್ಯಂಡ್ ಡೈರೆಕ್ಷನ್ ಫಸ್ಟ್ ಕೇಸ್. ಸೆಕೆಂಡ್ ಏನು ಕೇಳಿದರೆ, ನಾವು ಮ್ಯಾಗ್ನಿಟ್ಯೂಡ್ ಆ್ಯಂಡ್ ಡೈರೆಕ್ಷನ್ ಎರಡು ಏನು ಇಂಡಿಕೇಟ್ ಮಾಡುತ್ತೆ. ಒಂದು ವೇಳೆ ನೀವು ಮ್ಯಾಗ್ನಿಟ್ಯೂಡ್ ಚೇಂಜ್ ಮಾಡಿದ್ರೆ ಆ ಫಿಸಿಕಲ್ ಕ್ವಾಂಟಿಟಿ ಚೇಂಜ್ ಆಗುತ್ತೆ. ನೋಡಿ, ಈಗ ವೆಲಾಸಿಟಿ ವೆಕ್ಟರ್ 10 ಮೀಟರ್ ಪರ್ ಸೆಕೆಂಡು ನಾರ್ತಿಗೆ ಹೋಗ್ತಾ ಇತ್ತು. ಸೊ 5 ಮೀಟರ್ ಪರ್ ಸೆಕೆಂಡ್ ಹೋಗ್ತಾ ಇದೆ ನಾರ್ತಿಗೆ. ಏನು ಚೇಂಜ್ ಆಯಿತು, ಮ್ಯಾಗ್ನಿಟ್ಯೂಡ್ ಚೇಂಜ್ ಆಯಿತು. ಸೊ ಅದ್ರ ವ್ಯಾಲ್ಯೂ ಚೇಂಜ್ ಆಗಿದೆ. ನೆಕ್ಸ್ಟ್, ಒಂದು ಪಾರ್ಟಿಕಲ್ ಮೂವಿಂಗ್ ವಿತ್ ವೆಲಾಸಿಟಿ ಆಫ್ 10 ಮೀಟರ್ ಪರ್ ಸೆಕೆಂಡ್ ಟುವರ್ಡ್ಸ್ ನಾರ್ತ್. ನೆಕ್ಸ್ಟ್ ಏನಾಯಿತು ಕೇಳಿದರೆ, ಹೋಗ್ತಾ ಹೋಗ್ತಾ ಅದು ಟರ್ನ್ಸ್ ಟುವರ್ಡ್ಸ್ ಸೌತ್ ವಿತ್ ದ ಸೇಮ್ ವೆಲಾಸಿಟಿ. ಸೇಮ್ ವೆಲಾಸಿಟಿ ಅಂದರೆ ಏನು, ಮ್ಯಾಗ್ನಿಟ್ಯೂಡ್ ಸೇಮ್ 10 ಮೀಟರ್ ಪರ್ ಸೆಕೆಂಡ್. ಆದರೆ ಈಗ ನೀವೇನಂತೀರಲ್ಲಿ, ವೆಲಾಸಿಟಿ ಚೇಂಜ್ ಆಗಿದೆ ಅಂತೀರಾ, ಇಲ್ಲ ಅಂತೀರಾ? ವೆಲಾಸಿಟಿ ಚೇಂಜ್ ಆಗಿದೆ. ಯಾಕೆ ಅಂದರೆ ಅದರ ಡೈರೆಕ್ಷನ್ ಚೇಂಜ್ ಆಗಿದೆ. ಸೊ ಡೈರೆಕ್ಷನ್ ಚೇಂಜ್ ಆದಾಗ ಅದು ನಾವು ಎಕ್ಸಲರೇಷನ್ ಅಂತ ಹೇಳ್ತೀವಲ್ಲ, ನಿಮಗೆ ಮೆಕ್ಯಾನಿಕ್ಸಲ್ಲಿ ಬಂದಿರುವಂಥದ್ದು ಸೇಮ್ ಥಿಂಗ್. ಇಲ್ಲಿ ನಾವು ಡೈರೆಕ್ಷನ್ ಚೇಂಜ್ ಮಾಡಿದ್ರೆ ಇದ್ರ ವ್ಯಾಲ್ಯೂ ಚೇಂಜ್ ಆಗುತ್ತಾ ನೋಡಬೇಕು. ನಾವು ಫ್ಲಕ್ಸನ್ನು ಕ್ಯಾಲ್ಕುಲೇಟ್ ಮಾಡ್ತೀವಿ. ಫ್ಲಕ್ಸ್ ಕ್ಯಾಲ್ಕುಲೇಟ್ ಮಾಡುವಾಗ ಏನು ಮಾಡ್ತೀವಿ, ನಂಬರ್ ಆಫ್ ಲೈನ್ಸ್ ಪಾಸಿಂಗ್ ಪರ್ಪೆಂಡಿಕ್ಯುಲರ್ಲಿ ಥ್ರೂ ದ ಸರ್ಫೇಸ್. ಯಾವ ಲೈನ್ಸ್ ಅದು, ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್. ಎಷ್ಟು ಲೈನ್ಸ್ ಪಾಸ್ ಆಗಿದೆ ಪರ್ಪೆಂಡಿಕ್ಯುಲರ್ಲಿ ಅಂತ ನೋಡ್ತೀವಿ.
ಓಕೆ, ಸೊ ಇದನ್ನು ನೀವು ಈ ಒಂದು ಏರಿಯಾವನ್ನು ಸ್ವಲ್ಪ ಟಿಲ್ಟ್ ಮಾಡಿ, ಅದರ ಆ್ಯಂಗಲನ್ನು ಚೇಂಜ್ ಮಾಡಿ. ನೋಡಿ, ಈಗ ಇಲ್ಲೇನಾಯಿತು ಕೇಳಿದರೆ ಈ ಏರಿಯಾ ವೆಕ್ಟರ್ನ ಡೈರೆಕ್ಷನ್ ಹೀಗೆ ಬಂದಿದೆ. ಈಗ ಏನಾಗುತ್ತೆ ಇದರಲ್ಲಿ ನಂಬರ್ ಆಫ್ ಫೀಲ್ಡ್ ಲೈನ್ಸ್ ಪಾಸಿಂಗ್ ಪರ್ಪೆಂಡಿಕ್ಯುಲರ್ಲಿ ಚೇಂಜ್ ಆಗುತ್ತಲ್ವ. ನಾವು ಕಂಪೋನೆಂಟ್ಗಳನ್ನು ತಗೋತೀವಿ. ಸೊ ಮ್ಯಾಗ್ನಿಟ್ಯೂಡ್ ಡಿಕ್ರೀಸ್ ಆಯಿತು. ಯಾವಾಗ ಮ್ಯಾಗ್ನಿಟ್ಯೂಡ್ ಚೇಂಜ್ ಆಯಿತು? ನೀವು ಏರಿಯಾವನ್ನು ಓರಿಯೆಂಟೇಷನನ್ನು ಚೇಂಜ್ ಮಾಡಿದಾಗ. ಈಗ ಇಲ್ಲಿ ನೋಡಿ, ಇದರಲ್ಲಿ ಏನಾಗಿದೆ ನೋಡಿ, ಈ ಥರ್ಡ್ ಎಕ್ಸಾಂಪಲಲ್ಲಿ. ಸೊ ಏರಿಯಾ ವೆಕ್ಟರ್ ಈ ರೀತಿ ಇದೆ, ಪರ್ಪೆಂಡಿಕ್ಯುಲರ್ ಟು ದ ಡೈರೆಕ್ಷನ್ ಆಫ್ ದ ಮ್ಯಾಗ್ನೆಟಿಕ್ ಫೀಲ್ಡ್. ಒಂದು ಈ ರೀತಿ ಈ ಒಂದು ಪ್ಲೇನ್ ಏನಿದೆ ಪ್ಯಾರಲಲ್ ಟು ದ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್, ಕರೆಕ್ಟಾ? ಈಗ ಇಲ್ಲೇನಾಗಿದೆ? ಸೊ ನೋ ಲೈನ್ಸ್ ಆರ್ ಕ್ರಾಸಿಂಗ್. ಈಗ ನೀವು ಹೇಳ್ಬೋದು, ಇಲ್ಲ ಸರ್ ಹಿಂಗೆ ಹೋಗ್ತಾ ಇದೆ. ನೋ ಲೈನ್ಸ್ ಆರ್ ಪಾಸಿಂಗ್ ದಿಸ್ ಏರಿಯಾ, ನೋ ಲೈನ್ಸ್ ಆರ್ ಕ್ರಾಸಿಂಗ್ ದಿಸ್ ಏರಿಯಾ. ಸೊ ದರ್ಫೋರ್ ಫ್ಲಕ್ಸ್ ಇಸ್ 0. ದರ್ ಇಸ್ ನೋ ಲೈನ್ಸ್, ನೋ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಆರ್ ಕ್ರಾಸಿಂಗ್ ದಿಸ್ ಏರಿಯಾ. ಏನು ಮಾಡಿದ್ರಿ ನೀವು? ಏರಿಯಾ ಏನಾದರೂ ಚೇಂಜ್ ಮಾಡಿದ್ರೆ? ಇಲ್ಲ, ಸೇಮ್ ಏರಿಯಾ. ಬಟ್ ಏನು ಮಾಡಿದಿರಿ? ಓರಿಯೆಂಟೇಷನ್ ಚೇಂಜ್ ಮಾಡಿದ್ರಿ. ಇನ್ನು ಸಿಂಪಲ್ ಆಗಿ ಹೇಳೋದಾದರೆ ಏರಿಯಾ ವೆಕ್ಟರ್ನ ಡೈರೆಕ್ಷನನ್ನು ಚೇಂಜ್ ಮಾಡಿದಿರಿ. ಸೊ ಹೀಗೆ ಡೈರೆಕ್ಷನ್ ಚೇಂಜ್ ಆದಾಗ ಅದರ ವ್ಯಾಲ್ಯೂ ಚೇಂಜ್ ಆಗ್ತಾ ಇದೆ ಅನ್ನೋದಾದರೆ ಅದು ಏರಿಯಾ ವೆಕ್ಟರ್ ಅಂತೇಳಿ. ಓಕೆ, ಸೊ ನೆಕ್ಸ್ಟು ಈ ಒಂದು ಫ್ಲಕ್ಸಿನ ಬಗ್ಗೆ ಮತ್ತೆ ವಾಪಸ್ ಅಲ್ಲಿಗೆ ಹೋಗೋಣ. ಸೊ ಫೈ ಅನ್ನೋದು ದಟ್ ಈಸ್ ಬಿ ಎ ಕಾಸ್ ಥೀಟಾ, ಆರ್ ಸಿಂಪ್ಲಿ ವೆಕ್ಟರಲ್ಲಿ ತಗೊಂಡ್ರೆ ವೆಕ್ಟರ್ ಬಿ ಡಾಟ್ ವೆಕ್ಟರ್ ಎ ಅಂತ ಹೇಳ್ತೀವಿ ನಾವು. ಸೊ ಮ್ಯಾಗ್ನೆಟಿಕ್ ಫ್ಲಕ್ಸ್ ಅಕ್ರಾಸ್ ಎ ಕಾಯಿಲ್ ಕ್ಯಾನ್ ಬಿ ಚೇಂಜಿಂಗ್. ಈ ಫ್ಲಕ್ಸನ್ನು ಯಾವ್ಯಾವುದರಿಂದ ಚೇಂಜ್ ಮಾಡ್ಬೋದು ನೋಡಿ. ಫ್ಲಕ್ಸ್ ಡಿಪೆಂಡ್ಸ್ ಅಪಾನ್ ಬಿ ಎ ಆ್ಯಂಡ್ ಥೀಟಾ, ಕಾಸ್ ಥೀಟಾ. ಸೊ ಹಾಗಾಗಿ ಯಾವ್ಯಾವ ರೀತಿಲಿ ಚೇಂಜ್ ಮಾಡ್ಬೋದು? ಒಂದೇದು ದ ಸ್ಟ್ರೆಂತ್ ಆಫ್ ದ ಮ್ಯಾಗ್ನೆಟಿಕ್ ಫೀಲ್ಡ್. ನೀವು ಬಿ ಅನ್ನು ಜಾಸ್ತಿ ಮಾಡಿದರೆ, ಸ್ಟ್ರೆಂತ್ ಆಫ್ ದ ಮ್ಯಾಗ್ನೆಟಿಕ್ ಫೀಲ್ಡ್ ಜಾಸ್ತಿ ಇದ್ದರೆ ಫ್ಲಕ್ಸ್ ವ್ಯಾಲ್ಯೂ ಜಾಸ್ತಿ ಆಗುತ್ತೆ. ವೀಕ್ ಮ್ಯಾಗ್ನೆಟಿಕ್ ಫೀಲ್ಡ್ ಇದ್ದರೆ ಫ್ಲಕ್ಸ್ ವ್ಯಾಲ್ಯೂ ಕಡಿಮೆ ಇರುತ್ತೆ. ನೆಕ್ಸ್ಟ್ ಏನು ಮಾಡ್ಬೋದು? ದ ಏರಿಯಾ ಆಫ್ ಕ್ರಾಸ್ ಸೆಕ್ಷನ್ ಎ. ಸೊ ಏರಿಯಾ ಆಫ್ ಕ್ರಾಸ್ ಸೆಕ್ಷನ್ ಎ, ಈ ನೀವು ದೊಡ್ಡ ಏರಿಯಾ ತಗೊಂಡ್ರೆ ಲಾರ್ಜ್ ನಂಬರ್ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಎಂಟರ್ ಆಗುತ್ತೆ. ಸೊ ಸ್ಮಾಲ್ ಏರಿಯಾ ತಗೊಂಡ್ರೆ ಫ್ಯೂ ನಂಬರ್ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಎಂಟರ್ ಆಗುತ್ತೆ. ಹಾಗಾಗಿ ಫ್ಲಕ್ಸ್ ವ್ಯಾಲ್ಯೂ ಏನಾಗುತ್ತೆ? ಡಿಪೆಂಡ್ಸ್ ಅಪಾನ್ ಏರಿಯಾ. ಸೊ ನೀವು ಕ್ರಾಸ್ ಸೆಕ್ಷನಲ್ ಏರಿಯಾವನ್ನು ಚೇಂಜ್ ಮಾಡಿದರೆ ಫ್ಲಕ್ಸ್ ವ್ಯಾಲ್ಯೂ ಚೇಂಜ್ ಆಗುತ್ತೆ. ನೆಕ್ಸ್ಟ್ ಏನು? ದ ಓರಿಯೆಂಟೇಷನ್ ಆಫ್ ದ ಕಾಯಿಲ್ ವಿತ್ ಮ್ಯಾಗ್ನೆಟಿಕ್ ಫೀಲ್ಡ್ ಥೀಟಾ, ಓರಿಯೆಂಟೇಷನ್ ಆಫ್ ದ ಕಾಯಿಲ್. ಸೊ ಅದಕ್ಕೆ ನಾವು ಏರಿಯಾ ವೆಕ್ಟರ್ ಅಂತ ಹೇಳಿದ್ದು. ನೀವೇನಾದರೂ ಆ ಕಾಯಿಲಿನ ಏರಿಯಾದ ಒಂದು ಯಾವುದೋ ಒಂದು ಜಾಗದಲ್ಲಿ ನೀವೊಂದು ಮೆಜರ್ ಮಾಡಲಿಕ್ಕೆ ಒಂದು ಸರ್ಫೇಸ್ ಏರಿಯಾ ಇಟ್ಟಿದ್ರಲ್ಲ, ಅದರ ಓರಿಯೆಂಟೇಷನ್ ಚೇಂಜ್ ಮಾಡಿದರೆ ಆವಾಗಲೂ ಕೂಡ ಫ್ಲಕ್ಸ್ ಚೇಂಜ್ ಆಗುತ್ತೆ ಅನ್ನುವಂಥದ್ದು. ನೆಕ್ಸ್ಟ್ ಏನು ಅಂದರೆ ಎನಿ ಆಫ್ ದ ಕಾಂಬಿನೇಷನ್ ಆಫ್ ದ ಅಬೌವ್, ಯಾವುದು 2-3 ಒಟ್ಟಿಗೆ ಮಾಡ್ಬೋದು. ಸೊ ಇನ್ನೂ ಒಂದು ಪಾಯಿಂಟ್ ಬರುತ್ತೆ, ಇಲ್ಲಿ ನೆನ್ಪಿಟ್ಕೊಳ್ಳಿ, ನೆಕ್ಸ್ಟ್ ಕ್ಲಾಸಿಗೆ ಡಿಸ್ಕಸ್ ಮಾಡೋಣ. ಏನು ಕೇಳಿದರೆ, ಸೊ ಎ ಅನ್ನೋದು ಏರಿಯಾದ್ದು ನೀವು ಡೈರೆಕ್ಟ್ಲಿ ಪ್ರೊಪೋರ್ಷನಲ್, ಏರಿಯಾದಿಂದ ನೀವು ದೊಡ್ಡ ಮಾಡಿದರೆ ಕಡಿಮೆ ಮಾಡಿದರೆ ಆಗುತ್ತೆ. ನೆಕ್ಸ್ಟ್ ಏನು ಕೇಳಿದ್ರೆ ಓರಿಯೆಂಟೇಷನ್. ಸೊ ಓರಿಯೆಂಟೇಷನ್ ಅಂದರೆ ಏರಿಯಾವನ್ನು ಯಾವ ಆ್ಯಂಗಲಲ್ಲಿ ಇಟ್ಟಿದ್ರಿ ಅನ್ನೋದ್ರ ಮೇಲೂ ಡಿಪೆಂಡ್ ಆಗುತ್ತೆ. ಓಕೆ, ಸೊ ನೆಕ್ಸ್ಟು ಒಂದು ಫೈನಲ್ ಪಾಯಿಂಟ್ಸ್ ಏನು ಕೇಳಿದರೆ, ಈ ಒಂದು ಮ್ಯಾಗ್ನೆಟಿಕ್ ಫ್ಲಕ್ಸ್ ಈಸ್ ಎ ಸ್ಕೇಲಾರ್ ಕ್ವಾಂಟಿಟಿ. ಮ್ಯಾಗ್ನೆಟಿಕ್ ಫ್ಲಕ್ಸ್ ಅನ್ನೋದೇನಿದೆ ಇದು ಸ್ಕೇಲಾರ್ ಕ್ವಾಂಟಿಟಿ ಆಗಿದೆ. ಸೊ ನೆಕ್ಸ್ಟು ಇದರ SI ಯೂನಿಟಿಯನ್ನು ಕೇಳಿ ನೋಡಿ. ಮ್ಯಾಗ್ನೆಟಿಕ್ ಫೀಲ್ಡನ್ನು ನಾವು ಏನು ಮಾಡ್ತೀವಿ? ವೆಬರ್ ಅಂತ ಕರಿತೀವಿ. ಸೊ ಅಥವಾ ಈ ಮ್ಯಾಗ್ನೆಟಿಕ್ ಫೀಲ್ಡನ್ನು ವೆಬರ್ ಪರ್ ಮೀಟರ್ ಸ್ಕ್ವೇರ್ ಅಂತ ಕರಿತೀವಿ, ಆರ್ ಟೆಸ್ಲಾ ಅಂತ ಹೇಳ್ತೀವಿ. ಇದು SI ಯೂನಿಟು ಟೆಸ್ಲಾ. ಸೊ ಟೆಸ್ಲಾ ಮೀಟರ್ ಸ್ಕ್ವೇರ್, ಕರೆಕ್ಟಾ? ಸೊ ಈ ಟೆಸ್ಲಾ ಮೀಟರ್ ಸ್ಕ್ವೇರ್ಗೆ ನಾವು ವೆಬರ್ ಅಂತ ಕರೆಯೋದು. ಹಾಗಾಗಿ ನೀವು ಮ್ಯಾಗ್ನೆಟಿಕ್ ಫೀಲ್ಡನ್ನು ಹೇಳೋದಾದರೆ ವೆಬರಲ್ಲಿ ವೆಬರ್ ಪರ್ ಮೀಟರ್ ಸ್ಕ್ವೇರ್. ಅದೇ ಫ್ಲಕ್ಸ್ ಹೇಳೋದಾದರೆ ಏನಾಗುತ್ತೆ? ಸಿಂಪ್ಲಿ ವೆಬರ್ ಆರ್ ಟೆಸ್ಲಾ ಮೀಟರ್ ಸ್ಕ್ವೇರ್. ಓಕೆ, ಸಿಂಬಾಲಿಕಲಿ ವೆಬರ್ ಆರ್ ಟೆಸ್ಲಾ ಮೀಟರ್ ಸ್ಕ್ವೇರ್ ಅನ್ನುವಂಥದ್ದು ಯೂನಿಟ್. ಏನಿದ್ರೆ CGS ಯೂನಿಟ್ ಕೂಡ ಇದೆ, ಮ್ಯಾಕ್ಸ್ವೆಲ್ ಅಂತೇಳಿ. ಎಲ್ಲೋ ನಮಗೆ ಅಷ್ಟಾಗಿ ಯೂಸ್ ಆಗದೆ ಇರುವಂಥ ಒಂದು ಕ್ವಾಂಟಿಟಿ ಇದು ಒಂದು. ಯಾಕೆಂದರೆ ನಾವೀಗೆಲ್ಲ ಎಲ್ಲವನ್ನು SI ಯೂನಿಟಲ್ಲೇ ನೋಡ್ತಾ ಇದ್ದೀವಿ. ಸೊ ಒಂದು ಮ್ಯಾಕ್ಸ್ವೆಲ್ ಅಂದರೆ 10⁻⁸ ವೆಬರ್ ಅನ್ನುವಂಥದ್ದು. ನೆಕ್ಸ್ಟ್ ಏನು ಕೇಳಿದರೆ, ಮ್ಯಾಗ್ನೆಟಿಕ್ ಫ್ಲಕ್ಸ್ ಅಸೋಸಿಯೇಟೆಡ್ ನಾರ್ಮಲಿ ಪರ್ ಯೂನಿಟ್ ಏರಿಯಾ ಈಸ್ ಕಾಲ್ಡ್ ಮ್ಯಾಗ್ನೆಟಿಕ್ ಫ್ಲಕ್ಸ್ ಡೆನ್ಸಿಟಿ. ಸೊ ಎಲ್ಲಾದರೂ CETಗೆಲ್ಲ ಕೇಳುವಂಥ ಒಂದು ಕ್ವಶನ್ಸ್ ಇದು. ಮ್ಯಾಗ್ನೆಟಿಕ್ ಫ್ಲಕ್ಸ್ ಡೆನ್ಸಿಟಿ ಅಂತ ಕರಿತೀವಿ ನಾವು ಯಾವುದನ್ನು? ಮ್ಯಾಗ್ನೆಟಿಕ್ ಫ್ಲಕ್ಸ್ ಪರ್ ಯೂನಿಟ್ ಏರಿಯಾ. ನೋಡಿ, ಮ್ಯಾಗ್ನೆಟಿಕ್ ಫ್ಲಕ್ಸ್ ಇದೆಯಲ್ಲ, ಇದು ಏರಿಯಾವನ್ನು ನೀವು 1ಕ್ಕೆ ಇಕ್ವೇಟ್ ಮಾಡಿದರೆ, ಸೊ ದಟ್ ಈಸ್ ಬಿ ಇಟ್ ಸೆಲ್ಫ್. ಗೊತ್ತಾಗುತ್ತೆ ಏನು ಹೇಳ್ದೆ ಹೇಳಿ? ಸೊ ಫಾರ್ ಯೂನಿಟ್ ಏರಿಯಾ ಫ್ಲಕ್ಸ್ ಇಸ್ ಈಕ್ವಲ್ಸ್ ಟು ಬಿ. ಅದಕ್ಕೆ ನಾವೇನಂತೀವಿ ಅಂದರೆ ಫ್ಲಕ್ಸ್ ಡೆನ್ಸಿಟಿ ಅಂತ ಕರಿತೀವಿ, ಆರ್ ಸ್ಟ್ರೆಂತ್ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್ ಅಂತ ಹೇಳ್ತೀವಿ, ಆರ್ ಮ್ಯಾಗ್ನೆಟಿಕ್ ಇಂಡಕ್ಷನ್ ಅಂತ ಹೇಳ್ತೀವಿ ಅನ್ನುವಂಥದ್ದು. ಸೊ
ಈ ಒಂದು ಕ್ಲಾಸಲ್ಲಿ ನಾವು ಸ್ಟಾರ್ಟ್ ಮಾಡಿದ್ದು ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನ್ ಅನ್ನುವಂಥದ್ದು. ನೆನಪಿರಲಿ, ಇಂಡಕ್ಷನ್ ಅನ್ನೋದಕ್ಕೆ ರೀಸನ್ ಏನು ಕೇಳಿದ್ರೆ, ದರ್ ಇಸ್ ನೋ ಎನಿ ಲಿಂಕ್ ಬಿಟ್ವೀನ್ ದ ಕಾಯಿಲ್ ಆ್ಯಂಡ್ ಮ್ಯಾಗ್ನೆಟ್ ಆರ್ ಎನಿಥಿಂಗ್. ಸೊ ಇಟ್ ಇನ್ಫ್ಲೂಯೆನ್ಸ್ ಏನು, ಎಲ್ಲೋ ಒಂದು ಕಡೆ ಇದೆ ಮ್ಯಾಗ್ನೆಟು, ಇನ್ನೊಂದು ಕಡೆ ಕಾಯಿಲ್ ಇದೆ, ಆ ಮ್ಯಾಗ್ನೆಟ್ ತನ್ನ ಮೂಮೆಂಟಿಂದನೋ ಅಥವಾ ಯಾವುದೋ ರೀತಿ ಚೇಂಜಿಂಗ್ ಮ್ಯಾಗ್ನೆಟಿಕ್ ಫೀಲ್ಡ್ ಆ ಕಾಯಿಲಿಗೆ ಲಿಂಕ್ ಆದಾಗ ಆ ಕಾಯಿಲಲ್ಲಿ EMF ಇಂಡ್ಯೂಸ್ ಆಗುತ್ತಲ್ಲ, ಹೆನ್ಸ್ ಕರೆಂಟ್ ಇಂಡ್ಯೂಸ್ ಆಗುತ್ತಲ್ಲ, ಅದಕ್ಕೆ ನಾವು ಇಂಡ್ಯೂಸ್ಡ್ ಕರೆಂಟ್ ಆರ್ ಇಂಡ್ಯೂಸ್ಡ್ EMF ಅಂತ ಕರಿತೀವಿ. ಸೊ ಈ ಒಂದು ಫಿನಾಮಿನಿಗೆ ನಾವು ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನ್ ಅಂತ ಕರಿತೀವಿ. ಸೊ ಈ ಯೂನಿಟಲ್ಲಿ ನೀವು ಏನೇನು ಡಿಸ್ಕಸ್ ಮಾಡಿದ್ರಿ, ಫ್ಯಾರಡೆ ಆ್ಯಂಡ್ ಹೆನ್ರಿ ಎಕ್ಸ್ಪೆರಿಮೆಂಟ್ಸ್ಗಳನ್ನು ನೋಡಿದ್ರಿ. ಸೊ ಒಂದು ಎಕ್ಸ್ಪೆರಿಮೆಂಟ್ಸ್ಗಳಲ್ಲಿ ನಮಗೆ ಕ್ಲೀನಾಗಿ ಗೊತ್ತಾಯಿತು, ಚೇಂಜಿಂಗ್ ಮ್ಯಾಗ್ನೆಟಿಕ್ ಫೀಲ್ಡ್ ಲಿಂಕ್ಡ್ ವಿತ್ ದ ಕಾಯಿಲ್ ಇಂಡ್ಯೂಸಸ್ EMF. ಚೇಂಜಿಂಗ್ ಮ್ಯಾಗ್ನೆಟಿಕ್ ಫೀಲ್ಡನ್ನು ಹೇಗೆ ಬೇಕಾದರೂ ನೀವು ಅಚೀವ್ ಮಾಡಿರ್ಬೋದು, ಅಂದರೆ ಬೈ ಯೂಸಿಂಗ್ ದ relative motion between the coil and magnet, or coil is connected to the battery and it creates its own magnetic field by moving the coil, or switch on switch off. ನೋಡಿ, ಒಂದು ಕಾಯಿಲಿಗೆ ಬ್ಯಾಟ್ರಿ ಕನೆಕ್ಟ್ ಮಾಡಿರ್ತೀರಿ, ಇನ್ನೊಂದು ಕಾಯಿಲ್ ಪಕ್ಕದಲ್ಲಿರುತ್ತೆ, ಗ್ಯಾಲನೋಮೀಟರ್ ಕನೆಕ್ಟ್ ಮಾಡಿದ್ರಿ. ಆ ಕಾಯಿಲಲ್ಲಿ ಸ್ವಿಚ್ ಆನ್ ಮಾಡಿದಾಗ ಕರೆಂಟ್ 0 to ಮ್ಯಾಕ್ಸಿಮಮ್, ಅಥವಾ ಸ್ವಿಚ್ ಆಫ್ ಮಾಡಿದಾಗ ಮ್ಯಾಕ್ಸಿಮಮ್ ಟು 0. ಈ ಚೇಂಜಸ್ಸಲ್ಲೂ ಕೂಡ ನೇಬರಿಂಗ್ ಕಾಯಿಲ್, ಏನು ಸೆಕೆಂಡರಿ ಕಾಯಿಲ್ ಅಂತೀವಿ, ಸೊ ಅಲ್ಲಿ ಒಂದು EMF ಇಂಡ್ಯೂಸ್ ಆಗುತ್ತೆ. ಸೊ ಇಷ್ಟು ಎಕ್ಸ್ಪೆರಿಮೆಂಟ್ಗಳನ್ನು ನೋಡಿದ್ವಿ ನಾವು. ನೆಕ್ಸ್ಟ್ ಕ್ಲಾಸಿಗೆ ಮತ್ತೆ ಮುಂದಕ್ಕೆ ಹೋಗೋಣ ನಾವು. ಸೊ ಇದರಲ್ಲಿ ಏನಾದರೂ ಅರ್ಥ ಆಗದೆ ಇದ್ದರೆ ಮತ್ತೆ ಕ್ಲಾರಿಫಿಕೇಷನ್ ಬೇಕಾದರೆ ಮೆಸೇಜ್ ಮಾಡಿರಿ ನನಗೆ. ಸೊ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಅದನ್ನು ಕವರ್ ಮಾಡ್ತೇನೆ. ಓಕೆ, ಥ್ಯಾಂಕ್ ಯು.